ತಿಳುವಳಿಕೆಗೆ ಅಭಿಷೇಕ ಮಾಡ್ತೀರೇನ್ರಿ? ತಿಳುವಳಿಕೆಗೆ ಅವಯವ ಅದಾವ. ದೇವರಿಗೆ ಅಭಿಷೇಕ ಮಾಡೋದಂದ್ರೆ ಅರಿವಿಗೆ. ಅದಕ್ಕೆ ಏನು ಕಡಿಮೆ ಆಗೈತಿ? ಅಭಿಷೇಕ ಅಂದ್ರೆ ಮುಳುಗುವಿಕೆ. ಎದ್ರಾಗ ನಮ್ಗೆ ಏನ್ ಬೇಕಾಗೈತಿ ಅದ್ರಾಗ ಮನಸ್ಸನ್ನ ನಿಲ್ಲಿಸುದು. ಅಭಿಷೇಕ ಅಂತಂದ್ರೆ ಶರೀರಕ್ಕೆ ಏನಾರು ಮಾಡ್ಕೊತ ಕೂತ್ರೆ ದೇವ್ರಂದ್ರೆ ಶರೀರ ಅಂತ ತಿಳ್ಕೊಂಡ್ಬಿಟ್ಟನು. ಶರೀರಕ್ಕೆ ಏನಾರ ಹಚ್ಕೊಂತ ಕುಂತ್ರ ಅದು ಅಭಿಷೇಕ ಆಕತಿ. ಎಲ್ಲ ಮನಸ್ಸಿನಾಗಿಂದ ಎಲ್ಲ ತೆಗೆದು ಹಾಕಿ ನಿಜದ ಕಡೆ ಎಲ್ಲ ಅಂದಾಗ ನಿಜವಾದ ಇರುವಿನ ಅನುಭವ ಆಕೈತಿ. ಈ ಶರೀರ ಸುಖ ಕೊಡ್ತೈತೆ ಅಂತ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತೀವಿ ನಾವು. ಯಾರಿಗೆ ಸುಖ ಕೊಡ್ತೈತಿ? ಇನ್ನೂ ಸುಖ ಕೊಡ್ತೈತಿ ಅನ್ನೋ ತಿಳುವಳಿಕೆ ಒಳಗ ಅದೇವ್ ನಾವು. ನಾಳೆ ಸುಖ ಕೊಡ್ತೈತಿ, ನಾಳೆ ಸುಖ ಕೊಡ್ತೈತಿ. ಇಂಥವು ಎಷ್ಟು ನಾಳೆಗಳ ಆಗಿ ಹೋದ್ರಿ. ಇದ್ರಾಗ ಇನ್ನ ಇದ್ದುಕೊಂಡು ಸುಖ ಹೊಂದಬೇಕಂತ ಎಷ್ಟು ದಿನ ಇರಾವ್ ನೀವು? ಬೇಕಾದಷ್ಟು ದುಃಖ ಹೊಂದಿದ್ರು ಮತ್ತು ಇದರಿಂದ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೇವು ನಾವು. ಈ ಶರೀರ ಕರ್ಮಜನ್ಯ ಫಲ ಇದೆ, ಅದು ಅನಿತ್ಯವಾದದ್ದು. ಅದು ಆನಂದಮಯವಾದ ಇರು ಕರ್ಮಜನ್ಯ ಅಲ್ಲ. ಅದು ಯಾವಾಗ್ಲೂ ಇದ್ದ ವಸ್ತು, ಅದು ಸಿದ್ಧವಾಗಿದ್ದದ್ದು, ಅದು ಸುಖರೂಪವಾದದ್ದು. ಬ್ರಹ್ಮದಲ್ಲಿಯ ಸುಖ ಸಂಸಾರದಲ್ಲಿ ಸಿಗುವುದಿಲ್ಲ. ಸಂಸಾರದ ಸುಖ ತೋರಿಕೆ ಒಳಗಿಂದದು. ತೋರಿಕೆ ಸುಖ ಅಂತ ಅಂತೀರಲ್ಲ, ಆ ಸುಖ ತನ್ನದ ಅನ್ನೋದು ಹೊಳಿವಲ್ಲ ನಮಗೆ. ನಾವು ಆ ಸುಖ ಸ್ವರೂಪ ಇದ್ದೇವಿ, ದೇವ ಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ದೇವ್ರಲ್ಲದಕ್ಕೆ ಯಾಕೆ ಹೋಗಿದ್ದಿ? ಅಪ್ಪ ಅವ್ರು ಅಂತಿದ್ರು, 4 ವೇದಗಳ ಅರಕ್ ತೆಗದ ಕುಡಿಸಿದ್ರೆ ಕುಡಿಯಾಕ ಒಲ್ಲೆ ಅಂತಿ, ಕುಡಿಯುದ್ ಬಿಟ್ಟ ನಾಚ ನೋಡಾಕ್ ಹೊಂಟ ನೀವು. ವೇದಗಳ ಎಲ್ಲ ಅರಕ್ ತೆಗದ ಎಲ್ಲಾ ಸಾರನ ನಿಮಗ ಕುಡಿಸಿರ ಒಲ್ಲೆ ಅಂತಿ. ನಾಚು, ಕೀರ್ತನ, ತಬಲ, ಡಗ್ಗ ಯಾಕ್ರಿ? ನಾಚು ನೋಡಾಕ್ ಹೊಂಟ್ರಿ. ಅದಕ್ಕೆ ಮಳ್ಳಾಕೊಂಡ್ ಕುಂತೀರಿ. ಮತ್ತು ಅದಕ್ಕೆ ಮಳ್ಳಾಕೇವ್ ನಾವೆಲ್ಲ. ಅನುಭವದ ವಿಚಾರಕ್ಕೆ ಮಳ್ಳಾಗವ್ರು ಎಲ್ಲೋ. ಮಾಯಾದೇವಿಯ ಗೊಂದಲದಲ್ಲಿ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ? ತಬಲಾ ಡಗ್ಗ ನಾದ್ ಕೇಳಾಕತ್ತಿದ್ಲ, ತಡೆಯಲ್ಕೆ ಎದ್ದೆದ್ದು ಹೋಗವಲ್ಲಿ ಬುದು ಬುದು ಬುದು. ಹೌದಿಲ್ಲ? ಸುಮ್ಮನ ಇದ್ದಾಗ ಆರಾಮ್ ಇರ್ತೈತಿ ಅನ್ನೋದು ಅನುಭವ ಮಾಡ್ಕೊಂಡು ಒಮ್ಮೆ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಎತ್ತು ಹೋಗುದು. ನಾವು ಯಾ ನಾದಕ್ಕೂ ಹೋಗುದಿಲ್ಲ, ಯಾರ ರೂಪಕ್ಕೂ ಹೋಗುದಿಲ್ಲ. ಬರೇ ಅವುಗಳ ವ್ಯಸನನ ಐತಿ ನಮ್ಗೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಕಡೆಗೇನೆ ಹರಿತೈತಿ ಅದು ಮನಸ್ಸು. ಈಗ ತಪ್ಪು ತಿಳುವಳಿಕೆಯಿಂದ ಅವುಗಳಲ್ಲಿ ಸುಖ ಸಿಗ್ತೈತಿ ಅನ್ನುವಂತ ಗಟ್ಟಿಯಾಗಿ ಬಿಟ್ಟೈತಿ ತಪ್ಪು ತಿಳುವಳಿಕೆ ನಮಗೆ. ಅದು ಹೋಗ್ಬೇಕು ನೋಡ್ರಿ. ಅದು ಹೋಗದ ಹೊರತು ನೀ ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಕೇಳಿದ್ದು ಹೇಳಿದ್ದು ಎಲ್ಲ ವ್ಯರ್ಥ. ಅದಕ್ಕೆ ಹೋಗೈತಿ. ಮಳ್ಳಾಗ್ಲಿ ಇದ್ದವ್ರು ಯಾರ್ದಾರ? ನಾದಕ್ಕೆ ಮಳ್ಳಾಗ್ಲಿ ಇದ್ದವ, ನಾದಕ್ಕೆ ಮಳ್ಳಾಗ್ಲಿ ಇದ್ದವ ಜಗತ್ತಿನೊಳಗೆ ಜ್ಞಾನಿ ಒಬ್ಬ ಹುಚ್ಚ. ಆ ಹುಚ್ಚಗಂತಿ ಅದ್ರ ಇದೇ ಇರ್ತಿಲ್ಲ. ಬೇಕಾದೈತೆ ಅಂದ್ರು ಸುಧಾ, ನೋಡಿದ್ರು ಸುಧಾ, ಕೇಳಿದ್ರು ಸುಧಾ, ತಿಂದ್ರು ಸುಧಾ, ಮೋಸಿ ನೋಡಿದ್ರು ಸುಧಾ, ಮುಟ್ಟಿದ್ರು ಸುಧಾ ಪಸಿಗೆ ಬೀಳುದಿಲ್ಲ. ತಿಳಿದವ ನನ್ನಲ್ಲಿದೆ ಇದೆಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ತೋರುವಂತಹ ಸುಖ ಇದು ಎಲ್ಲಿದುದು ಅಂದ್ರೆ ನಂದದ ಇದು. ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ. ಅದು ವಿಷಯ ವಸ್ತುಗಳಲ್ಲಿ ಸುಖ ಇದ್ದಿದ್ರೆ ಅವುಗಳು ಇಲ್ಲದಾಗ ಅದು ನಮ್ಗೆ ಅನುಭವಕ್ಕೆ ಬರಬಾರ್ದಾಗಿತ್ತು. ದಿನನಿತ್ಯ ನಾವು ಅವುಗಳ ಯಾವುದ ಸಂಬಂಧ ಇಲ್ಲೇ ಅನುಭವ ಮಾಡ್ತೇವಲ್ಲ ನಿದ್ದೆ ಅಲ್ಲಿ ಯಾವ್ದೈತೆ? ಅಲ್ಲಿ ನೋಡೋದೈತೋ, ಕೇಳೋದೈತೋ, ಮೋಸಿ ನೋಡೋದೈತೋ, ಮುಟ್ಟೋದೈತೋ,
ಯಾವ್ದೈತಿ ತಿನ್ನೋದೈತು, ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ನಾವು ದಿನನಿತ್ಯ ಅದನ್ನ ಅನುಭವ ಮಾಡ್ತೇವಿ. ಹಂಗಾರೆ ಆನಂದದ ಅನುಭವ ಮಾಡಕ್ಕೆ ಇಂದ್ರಿಯಗಳ ಸಂಪರ್ಕ ಹೋಗದ ಅವಶ್ಯಕತೆ ಐತೋ ಹೆಂಗ? ನೀವು ವಿಚಾರ ಮಾಡಿ ನೋಡಿ. ನೀವು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡು ಕುಂತ್ರಿ, ಅವುಗಳಲ್ಲಿ ಸುಖ ಐತೇನ, ತೃಪ್ತಿ ಐತೇನ ನೋಡಂಗ. ತಿನ್ನೋದ್ರಿಂದ ಐತೇನು, ನೋಡೋದ್ರಿಂದ, ಮೋಶ ನೋಡೋದ್ರಿಂದ, ಮುಟ್ಟೋದ್ರಿಂದ ಸುಖ ಸಿಕ್ಕತ್ತೇನ? ಇದ್ರ ಸಂಬಂಧನ ಪ್ರಯತ್ನ ನಡೆಸೇವಿಲ್ಲ ನಾವು. ಚಲೋತಂಗ ತಿನ್ನಾಕ, ಚಲೋತಂಗ ನೋಡಾಕ, ಉಡಾಕ, ಮಜಾ ಮಾಡಾಕ, ಇಂದ್ರಿಯಗಳ ಮಜಾ ಮಾಡಾಕ, ಕೇಳಾಕ. ಯಾಕ್ರಿ? ಇದ್ರೊಳಗ ಕಾಲ ಕಳಿಲಿಕ್ಕೆ. ಇವೆಲ್ಲ ಅನಿತ್ಯದವ, ಇದು ದುಃಖ ರೂಪಿ ಐತಿ ಅನ್ನೋದು ನಮಗೆ ಯಾವಾಗ ಬೆಳಿಬೇಕಿದು? ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಇದು ಅನಿತ್ಯವಾದದ್ದದ, ದುಃಖ ರೂಪಿ ಐತಿ ಅಂತ ಯಾವಾಗ ಹೊಳಿತೈತಿ, ಈ ವಿವೇಕ ಜಾಗೃತ ಆಕೈತಿ, ನಾವು ಅದರಲ್ಲಿ ತೊಡಗಾಕ ಹೋಗುದಿಲ್ಲ. ನತೇಶು ರಮತೆ ಬುಧಃ ಅಂತ. ಜಾನನಾದಂಥವ, ಬುದ್ಧಿವಂತ, ವಿವೇಕವಂತ, ಅದ್ರ ತೊಡಗಾಕ ಹೋಗುದು. ನಾವು ಅವಿವೇಕಿಗಳು ಸಿಕ್ಕೀತೋ ಸಿಗಾಕಿಲ್ಲೋ ಅಂತ ಹೇಳಿ ಹೋಗಿ ಅದ್ರಾಗ ಬೀಳ್ತೀವಿ. ತಡೆ ಹೇಳ್ತೇವೆ, ಕೇಳ್ತೇವೆ, ಮತ್ತೆ ವ್ಯಾಮೋಹಕ್ಕೆ ಬೀಳ್ತೇವೆ. ವಿಷಯದ ಸಂಪರ್ಕ ಭೋಗದ ವ್ಯಾಮೋಹಕ್ಕೆ ಬೀಳದೆ ಇದ್ದಾವ ಯಾವುದನ್ನು ಜಗತ್ತಿನಾಗ. ಯಾಕೆ? ವಿವೇಕದ ಕೊರತೆ ಐತಲ್ಲಿ. ಬೀಳ್ತೈತೆ ಅಂದ್ರೆ ಅದ ವಿವೇಕಿ ಅದನಂತ. ಬೀಳದೆ ಇದ್ದಾವ ವಿವೇಕವಂತ. ಎಲ್ಲೋ ಒಬ್ರು ಧೀರರು ಅಂದರ, ಇದಕ್ಕೆ ಪಸಗಿ ಬೀಳೆ ಇದ್ದವರು ಎಲ್ಲಿ ಒಬ್ಬ ಕಶ್ಚಿದ್ದೀರ ಅಮೃತತ್ವ ನಿಶ್ಚನ ಆವೃತ್ತ ಚಕ್ಷು ಆತ್ಮ ನಮ್ಮ ಇಕ್ಷತ್. ತನ್ನೊಳಗ ಆನಂದವನ್ನು ಕಂಡ್ಕೊಳ್ಳವ, ಹೊರಗಿನ ಇಂದ್ರಿಯ ಸಂಪರ್ಕ ಭೋಗಕ್ಕ ಮನಸ್ಸು ಹಾಕದೇ ಇದ್ದವ ಎಲ್ಲಿ ಒಬ್ಬವ. ಅದು ಧೀರದ ಕೆಲಸದ ಅಂತ. ಅದಕ್ಕೆ ಎಲ್ಲರಿಗೆ ಆಗುದಿಲ್ಲ ಇದಂತ. ಎಲ್ಲರಿಗೂ ಒಳಗೆಲ್ಲ ವಿಷಯದಲ್ಲಿ ಇಂದ್ರಿಯ ಸಂಪರ್ಕ ಭೋಗದಾಗ ಸುಖ ಬುದ್ಧಿ ಐತಿ. ಬೇಕಾದಂಗ ಅದು ಹೇಳ್ತಾನ ಕೇಳ್ತಾನಂದ್ರೂ ಸುಧಾ ಅದು ಹೋಗಿರ್ತಿಲ್ಲ. ತಡೆಯಲಿಕ್ಕೆ ಪಸಿಗೆ ಬೀಳ್ತೈತಿ. ಮತ್ತೆ ಹಂಗಂತೇಳಿ ಎಷ್ಟು ಹೇಳಿರು ಕೇಳಿರು ನಮಗ ಅವು ಎಂದಿನಂತೆ ಹಂಗೆ ಅದಾವು, ಹೋಗೇ ಇಲ್ಲ ಅವು. ಬೇಕಾದಂತ ಅನುಭವಗಳ ಮುಖಾಂತರ ಕೇಳ್ತೇವೆ, ಹೇಳ್ತೇವೆ ಒಂದು ಸುಧಾ ಅದು ಹೋಗಿಲ್ಲ. ಚಾಳಿ ಅನಿಕೆ ಯಾಕೆ ಚಾಳಿ ಹೋಗೈತೆ ನೋಡ್ಕೊ. ಇದ್ರ ಮ್ಯಾಗ ದೋಷ ದರ್ಶನ ಆಗಿ ಅದ್ರ ಬಗ್ಗೆ ವೈರಾಗ್ಯ ಬಂದ್ರೆ ಸಮಾಧಾನ ಶಾಂತಿ ಇದ್ದೇ ಇರ್ತೈತಿ. ವೈರಾಗ್ಯ ಬರು ಪುರುಷತ್ತಲ್ಲಿ ಅವಾಗ ಸಮಾಧಾನ ಇರ್ತೈತಿ. ಹೊರಗಡೆಗೆ ಬಂದ್ಕೂಲೆ ಮರಿ ಹೆಂಗ್ ಗಂಟ ಹಾಕ್ತಿ, ಲಕ್ಷಣ ಹೆಂಗ ಆಕೈತಿ ನೋಡು. ಯಾಕ್ರಿ? ಹಂಗ ವಿರತಿ ಬರು ಪುರುಷತ್ತಲ್ಲಿ ನಿನ್ಗೆ ಸಮಾಧಾನ ಶಾಂತಿ ಅನುಭವ ಬರ್ತೈತಿ. ವಿರತಿಯಿಂದ ಇತರ ಸಂಪದ ಸುಖ ಮಿನ್ನುಂಟೆ ಅಂತ. ಆ ವೈರಾಗ್ಯ ಬರದ ಹೊರತಾಗಿ ಇದರ ಅಭ್ಯಾಸ ನಮಗೆ ಮಾಡ್ಕೊಳಕ್ ಆಗುದಿಲ್ಲ. ಒಳಗ್ ಗಂಡನ್ಯಾಗ ವಿಷಯ ಅಂದ್ರೆ ಭೋಗದ ಆಶಯ ಇಟ್ಕೊಂಡು ನಾವು ಇದನ್ನ ಹೇಳುದು ಕೇಳುದು ಮಾಡ್ತೇವೆ. ಅದಕ್ಕೆ ನಮಗೆ ಆಗುದಿಲ್ಲ. ಇವ ಅನುಕೂಲ ಆಗ್ಲಿ ಅಂತ ನಾವು ಬರ್ತೇವೆ. ಯಾವ ನಮಗ ಆಗದಂಗ ಆಗ್ಲಿಪ್ಪ, ನಮಗ್ ಸಿಗದಂಗ ಆಗ್ಲಿಪ್ಪ ಇವು. ಯಾವಾಗ ಬಾದಿತ್ತು ಇದು ಅಂತೀರಲ್ಲ, ಯಾವಾಗ ಇದು ಹಾರಿಗೆಡದ್ ಬಾದಿತ್ತಪ್ಪ ಇದು ವಿಷಯದ ಸಂಪರ್ಕ ಹೋಗುದು ವ್ಯವಹಾರ. ಹಂಗ ಬಿಟ್ಟಾಗ ಎಲ್ಲ ಹೋದಾಗ ಅನುಭವ ಬರ್ತದೆ. ಎಂದಿಪ್ಪನು ನಿಜ ಸುಖದಲ್ಲಿ ಬಹುದೊಂದುಗವನ್ನೆಲ್ಲವನ್ನು ಅಳಿದುಳಿದು ಇದ್ರ ಗದ್ಲ ಎಲ್ಲ ಕೈಬಿಟ್ಟು, ವಿಷಯದ ಸಂಪರ್ಕ ಹೋಗೋದ ಗದ್ಲ ಎಲ್ಲ ಕೈಬಿಟ್ಟು ಎಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಯಾವಾಗ ಆಕೈತಿ ಅವಾಗ ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಸುಖೇಚ್ಛಾ ಭೂಮಿಕಾ, ಅದು ಮೊದಲನೇ ಭೂಮಿಕಾ. ಅವಾಗ ಬೇಕಲ್ಲ, ಅದ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಆ ಕಡೆ ಒಲವು, ಇಲ್ಲ ಅಂದ್ರೆ ಮತ್ತು ಇವ ಬೇಕನ್ಸ್ತೈತಿ. ಇವುಗಳ ಪ್ರಾಪ್ತಿಗಾಗಿ ಹಂಗ ಜನ್ಮ ಅಂತ ತಿರುಗು ಪಾಳೆ ತಪ್ಪೋದಿಲ್ಲ. ನಮ್ಗೆ ನಿಜವಾದ ಸುಖ ಹೊಂದಬೇಕನ್ನವ ಇವುಗಳನ್ನೆಲ್ಲ ಕಡೆಗಣಿಸಿ ನಿಂತು ತನ್ನೊಳಗ ತಾನು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಎಲ್ಲೋ ಒಬ್ಬವ ಕೋಟಿ ಜನಗಳಲ್ಲಿ ಒಬ್ಬವ ಅಂತ. ಧೀರರ ಕೆಲಸದ ಅಂತ. ವಿಷಯಾದಿಗಳ ಗೊಡವೆ ಎಲ್ಲ ಕೈಬಿಟ್ಟು ಅಂತರ್ಮುಖ ವೃತ್ತಿ ಒಳಗೆ ತನ್ನ ನಿಜಾನಂದದ ಅನುಭವವನ್ನು ಮಾಡಿಕೊಳ್ಳವ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಜ್ಞಾನಿ ಅಂತ ಅದಕ್ಕೆ ಅಂದ, ಜ್ಞಾನಿ ತ್ರೈಲೋಕ್ಯ ದುರ್ಲಭ ಅಂತ. ತನ್ನನ್ನು ತಿಳ್ಕೊಂಡು ತನ್ನೊಳಗ ತೃಪ್ತಿಯನ್ನು ಹೊಂದ್ಕೊಂಡೆ ನಾವು ಅನ್ಯ ವಸ್ತುಗಳ ಅವಲಂಬನೆ ಮಾಡೋದು ಬಿಟ್ಟೇವ್ ನೋಡು. ತರುವಂದಿದಕ್ಕೂ ಬೇಕಪ್ಪ ನಮ್ಗೆ, ಅದು ಬೇಕು ಇದು ಬೇಕು.
ಎದಕ್ಕೆ ಬೇಕದು? ಸುಖ ಹೊಂದಕ್ಕೋ ಏನು ಸಂಕಟ ಹೊಂದಕ್ಕೆ ಬೇಕು? ಅವು ಬೇಕಂತೆಲ್ಲ ಗಳಿಸಿದ್ವಿ, ಅವು ಸುಖ ಕೊಟ್ಟಾವ? ಶರೀರ ಸುಖ ಕೊಡ್ತೈತೆ ಅಂತ ಶರೀರ ಧಾರಣ ಮಾಡಿ ಆರಾಮದಿಯೇನ? ನೋಡ್ಕೋ ಹಂಗಾರ ನಾವು ಎತ್ತಾಗೊಂಡಿದ್ದು ನೋಡ್ಕೊ. ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರ ಮಾತನ್ನು ಕೇಳುದಿಲ್ಲ. ಬಲ್ಲವರು ಅವರು ಹೇಳಿದಂತ ದಾರಿ ಹೇಳಿದ್ರೆ ಏನಾರ ಈ ಜನ್ಮೆಲ್ಲ ಇನ್ನೊಂದು 4 ಜನ್ಮಕ್ಕೆ ನಮಗೆ ಅದು ಸಿಗಬಹುದು. ಇಲ್ಲ ಹಂಗ ಹೋಗೋದನ್ನ ಇದ್ರ ಬೆನ್ನ ಹತ್ತಿ ತೋರ್ಗಿ ವಿಷಯ ವಸ್ತುಗಳ ಬೆನ್ನ ಹತ್ತಿ ತಿರುಗುದ ಅದರಿಂದ ವಿಮುಖ ಆಗುವಂತಾರ ಅವರು. ಬಿಡದನ್ನ ಅವು ಹುಚ್ಚು ಬಿಡದನ್ನ ಸ್ವಲ್ಪರ ಬಿಟ್ಕೊಂತ ಬರ್ಬೇಕಿಲ್ಲ. ಒಂದೊಂದರ ಬಿಟ್ಕೊಂತ ಬಂದ್ರೆ ಇನ್ನುಳಿದು ಬಿಡಾಕ ನಿನಗೆ ಅನುಕೂಲ ಆಕತಿ. ಒಂದು ಚಟ ಬಿಟ್ರೆ ಇನ್ನೊಂದು ಚಟ ಬಿಡಾಕ ಚಟಾದಿನ ಹಾಕೊಂಡು ಕುಂತೆ ಅಂದ್ರೆ ಅದು ನಡಿದಿಲ್ಪ ನಮಗ. ಅದು ಇದ್ರೆ ನಡಿತೈತಿ ಅಂತ. ಒಂದೊಂದು ಬಿಟ್ಟು ನೋಡಲ್ಲ, 55 ಬಿಟ್ಟು ನೋಡ ಹೇಗ್ರಿ. ಒಂದೊಂದು ಚಟ ಬಿಟ್ಕೊಂತ ಬಂದ್ರೆ ಎಲ್ಲ ಬಿಡಾಕ್ ಬರ್ತೈತಿ. ಬಿಡಾಕ ತಯಾರಿಲ್ಲ. ಅದು ಒಂದು ಹೊಸ ಹೊಸ ಚಟ ಕಲಿಯಾಕತ್ತಿ. ಮತ್ತೆ ಅವು ಇರ್ಲಿ ಇವು ಇರ್ಲಿ ಅಂತ. ಯಾಕೆ? ಅಜ್ಞಾನ ಮುಸುಗಿ ಬಿಟ್ಟದ. ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ, ಕುಂಠಿತ ಆತು. ಅದಕ್ಕೆ ಅಂತ ಸಂಘ ನಮಗೆ ಬೇಕು. ಯಾವಾಗಲೂ ಇಂಥ ಸತ್ಸಂಗದೊಳಗೆ, ವಿಚಾರವಂತರ ಸಂಘದೊಳಗೆ ಇದ್ರೆ ನಮಗಿದು ಹೊಡಿತೈತಿ. ಯಾವುದು ಹಿತ, ಯಾವುದು ಅಹಿತದ, ಯಾವುದು ನಿತ್ಯ, ಯಾವುದು ಅನಿತ್ಯದ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಕತಿ. ಅವಾಗ ಇದರ ದೋಷ ದರ್ಶನ ನಮಗಾಕತಿ. ಅದ್ರಾಗ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಕತಿ. ಇದ್ರ ಹಕ್ಕಿಕತಿ ಗೊತ್ತಿರ್ಲಿಕ್ಕೆ ಪಸಿಗೆ ಬೀಳ್ತೀವಿ, ಮಬ್ಬಿಗೆ ಬೀಳ್ತೀವಿ. ಅದಕ್ಕೆ ಸಂಬಂಧ ಇದ್ರ ಅದ್ರ ಗೊತ್ತಿಲ್ಲ ನಿನಗೆ. ಹೌದಿಲ್ಲ? ವಿಷಯದ ಸಂಪರ್ಕ ಭೋಗ ನಮ್ಮನ್ನು ಎಲ್ಲಿ ಒಯ್ತೈತೆ ಅನ್ನೋದು ಗೊತ್ತಿಲ್ಲ. ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಒಳಗಾದೀವಿ ನಾವೆಲ್ಲ. ಜನ್ಮ ಜನ್ಮಾಂತರದಿಂದ ಇದ ಗಟ್ಟಿಯಾಗ್ಬಿಟ್ಟೈತೆ ನಮಗೆ. ವಿರತಿ ಗಳಿಸೋದನ್ನ ಸಂಪತ್ತು ಗಳಿಸೋದಂಗ. ದುಡ್ಡು ದುಕಾಣಿ ಗಳಿಸೋದು ಸಂಪತ್ತಲ್ಲ. ಏನ್ ಮಾಡೋದು? ಅದು ನಿನ್ನ ಸಂಪತ್ತು ಅದೆಲ್ಲ ವಿಪತ್ತನ. ಅದು ಸಂಪತ್ತಂದ್ರೆ ಸಮವಾದಂತ ಇರುವಿಕೆ, ಸಮಸ್ಥಿತಿಯಿಂದ ಇರುವ ಸಮವಾದ ಪತ್ತು ಅಂದ್ರೆ ಇರುವಿಕೆ. ಸಮಸ್ಥಿತಿಯಿಂದ ಯಾವುದು ಯಾವಾಗಲೂ ಇರ್ತೈತಿ, ಅದಕ್ಕೆ ಸಂಪತ್ತು ಅಂತ. ಇದು ಸಮಸ್ಥಿತಿಯಿಂದ ಇರ್ತೈತಿ. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರ್ತದೆ. ತಡ ಇಲ್ಕ ಬದಲಾವಣೆ ಆಗ್ತದೆ. ಹೆಂಗ ಇತ್ತಲ್ಲ ಹೆಂಗಾಗ್ತದೆ ತಡ ಇಲ್ಕಂತ. ಇದನ್ನ ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕಂತ ನಾವು ಹುಚ್ಚು ಪ್ರಯತ್ನ ನಡೆಸಿ ಯಾರಿಗೂ ಕೊಟ್ಟಿಲ್ಲ. ಅದು ವಿಷಯ ವಸ್ತುಗಳು ಸುಖ ಕೊಡ್ತಾವನ್ನು ತಪ್ಪು ತಿಳುವಳಿಕೆ ತೆಗೆದು ಹಾಕದ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವರ ಹತ್ರ ಕೇಳೋದು. ಆ ವಿಷಯ ವಸ್ತುಗಳನ್ನು ಗಳಿಸುವುದಾಗಿ ಎಂತೆಂಥ ಕರ್ಮಗಳನ್ನು ಮಾಡ್ತೀನಿ. ವಿಷಯ ಸಂಗ್ರಹದಿಂದ ಏನೆಲ್ಲ ಹೀನ ಕರ್ಮಗಳನ್ನು ಮಾಡ್ತೀವಿ. ಅದರ ಫಲ ನಾಳೆ ಉಣ್ಣವ್ರು ಯಾರು? ಆ ವಿಷಯ ವಸ್ತುಗಳೇ ನೀನು ಹಿಂಬಾಲಿ ಬರುದಿಲ್ಲ. ಅದಕ್ಕಾಗಿ ಮಾಡಿದಂತ ಕರ್ಮಗಳೇನದಾವಲ್ಲ ಅವು ಬೆಂಡ್ ಹತ್ತವ. ಹೌದಿಲ್ಲ? ಜನ್ಮ ಜನ್ಮಾಂತರ ಅದರ ಸಂಬಂಧ ಮಾಡಿದೆ. ಇಂಥ ಹೀನ ಕೃತಿಗಳನ್ನು ಮಾಡಿದೆ, ಹೀನ ಕರ್ಮಗಳನ್ನು ಮಾಡಿದೆಲ್ಲ. ಆ ಕರ್ಮ ಬೆಂಡ್ ಹತ್ತಿ ಕಾಡ್ತಾವ ನೀನು. ಅದು ಇಟ್ಟಲ್ಲಿ ಕೊಟ್ಟಲ್ಲಿ ಮಾಡಿದ ಕರ್ಮ, ಪಾಪ ಪುಣ್ಯ ಅವು ನಮಗೆ ಬೆಂಡ್ ಹತ್ತವು. ಅದಕ್ಕೆ ಮಾಡಬೇಡತಮ್ಮ ಅಂತ. ವಿಷಯ ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಿಗಾಗಿ ಯಾಕೆ ಹೀನ ಕರ್ಮಗಳನ್ನು ಮಾಡಿ ಹೀನ ಜನ್ಮಕ್ಕೆ ಕಾರಣೀಭೂತಕ್ಕಿ ಅಂತ ಎಚ್ಚರಿಕೆ ಕೊಟ್ಟಾರ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಳಿಕ್ ಬರ್ತೈತಿ. ವಿವೇಕ ವೈರಾಗ್ಯದಿಂದ ಸ್ವಚ್ಛ ಮಾಡ್ಕೊಳ್ತದೆ. ಕ್ರಿಯಾ ಗಟ್ಟಿ ಅಂದ್ರೆ ಆಚಾರ ಗಟ್ಟಿ ಇರ್ಬೇಕು, ನಡತೆ ಗಟ್ಟಿ ಇರ್ಬೇಕು. ಕ್ರಿಯಾ ಗಟ್ಟಿ ಅಂದ್ರೆ ನಾವು ಬೂದಿ ಎಲ್ಲದು ವಿಭೂತಿ ಉಂಡೆ ಅಂತ ತಿಳ್ಕೊಂಡಿದ್ದೀವಿ. ಹೇಳುದು ಕೇಳುದು ಆದ್ಮ್ಯಾಗ ನಮ್ಮ ಆಚರಣೆ ಹೆಂಗಿರ್ಬೇಕು? ಪರಿಶುದ್ಧವಾದಂತ ಆಚರಣೆ ಒಳಗೆ ನಾವು ತೊಡಗಿದಾಗ ಅಂತಃಕರಣ ಸ್ವಚ್ಛ ಆಕೈತೆ.
ವಿಷಯಗಳ ಪ್ರಾಪ್ತಿಗಾಗಿ ಏನು ಮಾಡುವ ಪ್ರಯತ್ನ ನಮ್ಮನ್ನು ಮನಸ್ಸನ್ನ ಎಲ್ಲ ಹೊಲಸು ಮಾಡಿಬಿಡ್ತದೆ. 1000 ಮಂದಿ ರೂಪವುಳ್ಳಂತ ಆ ಸ್ತ್ರೀಯರ ಮಧ್ಯದಲ್ಲಿ ಕುಳಿಸಿದ್ರು ನಿನ್ನ ಮನಸ್ಸು ಕದಲಬಾರ್ದು. 1000 ಮಂದಿ ರೂಪವುಳ್ಳಂತ ಪುರುಷರ ಮಧ್ಯದಲ್ಲಿ ಕುಳಿಸಿದ್ರು ಆಕಿ ಮನಸ್ಸು ಕದಲಬಾರ್ದು. ಇದಕ್ಕ ಕ್ರಿಯಾಗಟ್ಟಿ ಅಂತ ಕರೀತಾರೆ. ಐತೆ ನಿನ್ನಲ್ಲಿ ಇಂಥ ಕ್ರಿಯಾಗಟ್ಟಿ ಹಚ್ಕೊಂಡಿಯಾ? ಯುವತಿ ಹಚ್ಕೊಂಡ್ರೆ ನಿನ್ನ ಮನಸ್ಸು ಹೋಗೋದೇ ಇಲ್ಲ, ಹೇಗೆ ಚಂಚಲಾಗೋದೇ ಇಲ್ಲ. ಅದನ್ನ ಧಾರಣ ಮಾಡಿದ ಕೂಲೆ, ರೂಪುಳ್ಳ ಸ್ತ್ರೀ ನೋಡಿದ ಕೂಲೆ ಮನಸ್ಸು ವಿಕಾರ ಆಕೈತಿಲ್ಲ. ರೂಪುಳ್ಳ ಪುರುಷರನ್ನು ನೋಡಿದ ಕೂಲೆ ಮನಸ್ಸು ವಿಕಾರ ಆಕೈತಿಲ್ಲ. ಯುವತಿ ಹಚ್ಕೊಂಡವ್ರಿಗೆ ಆಗುದಿಲ್ಲನ ಅದು? ಯುವತಿ ಹಚ್ಕೊಂಡು ಶರಣಾಮ ಹಾಕೇವಿ, ಶರಣಾಪಗಳು ಹಾಕೇವಿ. ಅದರಿಂದ ವಿಕಾರ ಆಗದಂಗೆ ಇಟ್ಕೊಳಕಾಕೈತಿನ? ಅದಕ್ಕೆ ವಿವೇಕ ಬೇಕು ನಮ್ಮಲ್ಲಿ. ಏನೈತಿ ಅದ್ರಾಗ? ಎಲ್ಲ ಹಾಳಿಸಿ ಹೋಗುವುದು. ಹೌದಿಲ್ಲ? ಅದ್ರ ಹಕ್ಕಿಕತಿ ಗೊತ್ತಿಲ್ಲದಕ್ಕೆ ಅದಕ್ಕೆ ಮಬ್ಬಿಗೆ ಬೀಳ್ತೀನಿ. ಏನ್ ತುಂಬಿ ಐತಿ ನೋಡ್ಕೋ ಅದ್ರಾಗೆಲ್ಲ. ಎಲ್ಲ ಏನ್ ತುಂಬೈತಿ ಶರೀರದಾಗೆಲ್ಲ? ಸುಖ ಏನಾರ ಐತೇನ ಅದ್ರಾಗ? ಪಂಚಭೂತ ಅದಕ್ಕಿಂತ ಸಂಘಟಿತವಾದಂಥ ಮಲವೆರಡರ ಬೆಸಿಗೆದು. ಮಲಮೂತ್ರದ ಭಾಂಡ ಅದು ಏನಾರು ಸುಖ ಕೊಡ್ತೈತಿ ನಿನಗೆ? ಮ್ಯಾಗ ಚರ್ಮ ಐತಂತೆ ಒಳ್ಳೆ ಚಂದ ಕಾಣತೈತಿ. ಚರ್ಮದ ಪದರ ಒಂದ ತೆಗೆದು ನೋಡಿದ್ರೆ ಏನೈತೆ? ಪ್ರತಿಯೊಂದು ನರನಾಡಿಗಳು ಒಳಗ ಏನೇನೈತಿ ಶರೀರದ ರಚನೆಯನ್ನು ನೋಡಿಬಿಟ್ರಂದ್ರೆ ಇಂಥ ಸೋಜಿಗ ವಸ್ತುನ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ. ಮ್ಯಾಗಿನ ಇದನ್ನ ನೋಡಿ ಮಬ್ಬಿಗೆ ಬೀಳ್ತೇವೆ ನಾವು. ದಿನ ಡಾಕ್ಟರ್ಗಳೆಲ್ಲ ಕಲಿಯವರು ಕಲಸವರು ಅಲ್ಲಿ ದಿನ ಹಣ ಕೊಯ್ತಾರ. ಅದ್ರಾಗ ಏನೈತಿ ಅನ್ನೋದು ನೋಡ್ತಾರ, ಮತ್ತೆ ಮಬ್ಬಿಗೆ ಬೀಳ್ತಾರ, ಪಸಿಗೆ ಬೀಳ್ತಾರ. ಕೊಯ್ತಾರಿಲ್ಲೋ ಅಲ್ಲಿ ಎಕ್ಸಾಮ್ ಪರೀಕ್ಷೆ ಮಾಡುವ ಎಲ್ಲ ಅಲ್ಲಿ ಹೋಗೆಲ್ಲ ಹೆಣ ತಂತಂದು ವರ್ಷ ಹೆಣ ಇರ್ತಾವ ತಂತಂದು ಇಲ್ಲೆಲ್ಲ ಇಲ್ಲಿ ಐತಲ್ಲ ಹೊಯ್ಸಳ ನಗರ ನಿಗದಿಗೆ ಹೋಗಲ್ಲಿ ಅಲ್ಲಿ ಐತೆ ಅದು. ಪರೀಕ್ಷೆ ಮಾಡಕ್ಕೆ ಅವನ್ನೆಲ್ಲ ತಂತಂದು ಒಡದ ಹೆಣ ಕೋದ್ ನೋಡ್ತಾರೆ. ನರನಾಡಿಗಳು ಏನೇನದಾವು ಪ್ರಾಕ್ಟಿಕಲ್ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅವನ್ನೆಲ್ಲ ನೋಡಿನೂ ಅದಕ್ಕೆ ಮಬ್ಬಿಗೆ ಬೀಳ್ತೇವೆ. ಏನ್ ತುಂಬಿ ಐತಿ ನೋಡಿದ್ರಾಗ? ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತಿ ಇಲ್ಲದಕ್ಕೆ ಪಸಿಗೆ ಬೀಳ್ತೀವಿ. ಅದಕ್ಕೆ ವಿವೇಕ ಜಾಗೃತ ಆಗಬೇಕಾದ್ರೆ ಇಂಥ ಒಂದು ಸಂಸ್ಕಾರ ಸಂಘ ನಮಗೆ ಬೇಕು. ಯಾವಾಗಲೂ ಇಂಥ ಒಂದು ಸಂಘದಾಗಿದ್ದೀವಿ ಅಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತಿ ಇರ್ತೈತಿ. ಇಲ್ಲಾಂದ್ರೆ ಜಡಬುದ್ಧಿ ಜಡಸಂಘದಿಂದ ಅನುಕೂಲ ಅದೆಲ್ಲ ಮಷೀನಿಗೆ. ಇಲ್ಲೆಲ್ಲ ಕೇಳ್ತೇವಿ ಅಂತ ಸಂಘ ಮಾಡಿದ ಕೂಲೆ ಕೇಳಿ ಅದೆಲ್ಲ ತನ್ನಂಗ ಮಾಡ್ಕೊಂಡ್ಬಿಡ್ತೈತೆ. ಅದು ಜಡಬುದ್ಧಿ ಜಡಸಂಘ ಅದರ ಪ್ರಭಾವ ಭಾಳ ಅದ. ಅದಕ್ಕೆ ಅದನ್ನು ನಾವು ಅರ್ಜಿ ಮಾಡ್ಬೇಕಾಗೈತಿ. ಶಾನ್ಯಾರದವರು ಆ ಸಂಘದಿಂದ ದೂರ ಇರಕ್ಕೆ ಕಲಿಬೇಕು. ಅಂದಾಗ ಏನಾರ ನಮಗೆ ಇದ್ರಾಗ ಈ ಸಂಸ್ಕಾರ ಗಟ್ಟಿ ಆಕೈತಿ. ಇಲ್ಲ ಸಂಸ್ಕಾರ ಗಟ್ಟಿ ಆಗುದಿಲ್ಲ. ಬೇಕಾದಂಗೆ ಕೇಳ್ತೀನಿ ಅಂದ್ರು ಮತ್ತೆ ರಾಡಿ ಮಾಡ್ಬೋದು. ಏನ್ ಅಂತಾವ್ ಕೇಳಿರ ಏನ್ ಮಾಡೋದು? ಮತ್ತು ತಿಪ್ಪ್ಯಾಗ ಹೊಳ್ಯಾಡೋ ಕತ್ತಿಗೆ ಏನ್ ಶೇಂಟ್ ಹೊಡೆದ್ರ ಏನಾಗ್ಬೇಕು? ಬೇಕಾದಂಗೆ ಶೇಂಟ್ ಹೊಡೆದ ಅದನ್ನ ಜಳಕ ಮಾಡಿದನ್ ಮಾಡಿಸಿದ್ರು ಮತ್ತು ತಿಪ್ಪ್ಯಾಗ ಹೊಳ್ಯಾಡ್ತೇನೆ ಅಂದ್ರೆ ಮತ್ತು ಆ ಸಂಘದಾಗ ಹೋಗಿ ನಾವು ತಗೊಂಡು ಏನ್ ಮಾಡೋದು? ತಗೊಂಡು ಅಂಥವ್ರು ಅದೇವಿಲ್ಲ ನಾವೆಲ್ಲ. ಏನೂ ಲಾಭ ಇಲ್ಲ. ಅಲ್ಲೇ ಹೋಗ್ಕೊಂಡಿರ್ತಾನೆ ಅಂದ್ರೆ ಹೋಗ್ಕೊಂಡು ಇವು ನನಗಳು ಅಡ್ನಾಡ್ ನಣ ಇರ್ತಾವಲ್ಲ, ಅವು ಚಲೋದ್ರಾಗ ಹೋಗ್ಕೊಂಡಿರ್ತಾವು, ಇವು ಹೊಲಸಿನಾಗೂ ಹೋಗ್ಕೊಂಡಿರ್ತಾವ. ಆದ್ರೆ ಜೇನುನ ಹೂವಿನ ಮಕರಂದ ಕಷ್ಟ ಕೊಂಡಿರ್ತೈತಿ ಹೊರತು ಮಲಮೂತ್ರದಾಗ ಅದು ಹೋಗ್ಕೊಂಡಿರುದಿಲ್ಲ. ಹೌದಿಲ್ಲ? ಹಂಗ ವಿವೇಕವಂತಿದ್ದವ ಅಂತ ಸಂಘದಾಗ ಬೇರೆಯಕ್ಕೆ ಹೋಗುದು ನಾವು. ಅದ್ರ ಕೊರತೆ. ಇಡ ಅಡಬಂದ್ರಿ ನಾನ ಎಲ್ಲಾದ್ರಾಗೂ ಹೋಗ್ಕೊಂಡಿರ್ತೈತಿ. ಇದು ಇದಕ್ಕಿಂತ ಅದ್ರಾಗ ಬಾಳ್ಕೊಂಡಿರ್ತೈತಿ. ಅದು ಹೆಚ್ಚಾಗಿ ಇದ್ರಾಗ ಕುಂತಂಗ ಮಾಡಿದ್ದನ ಮತ್ತೆ ಅದ್ರಾಗ ಹೋಗಿ ಕೊಂಡಿರ್ತೈತಿ. ಅಲ್ಲಿ ಬೇಕು ಅದಕ್ಕೆ ಬಿಸಿ ಬಿಸಿ ಶುದ್ಧಿ. ಇದ್ರಾಗ ಸಂಸ್ಕಾರ ಮಾಡ್ಕೋತಿ ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ. ಅದಕ್ಕೆ ಜಡಬುದ್ಧಿ ಜಡಸಂಗ ಬಿಡೋದು. ಅಂತ ಸ್ಥಾನದಿಂದ ನೀವು ಬಿಡಬೇಕಾಕೈತಿ. ಸ್ಥಾನ ಪ್ರತ್ಯಾಹಾರ ಬೇಕಾಕೈತಿ. ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತ ನಿಮ್ಮವ್ವ ಗೂಟಕ್ಕೆ ಕುಂತ್ರು ನಿನಗಿದು ಹತ್ತುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದದು. ಮೆಲ್ಲ ಹೇಳ್ಕೊಂತ ಇದ್ರದ್ದು ಬಿಡದನ್ನ ಸ್ಥಾನ ಪ್ರತ್ಯಾಹಾರ ಮಾಡ್ಬೇಕು. ಅಂತ ಜಡಬುದ್ಧಿ ಜಡಸಂಗದಿಂದ ದೂರ ಇರಬೇಕು.
ಏಕಾಂತವಾಗಿರ್ಬೇಕು ಅಂತ ಜಡಬುದ್ಧಿ ಜಡಸಂಗಗಳು ಬೇರೆ ಅಂದ್ರೆ ಅದು ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ. ಇಷ್ಟು ಕೇಳಿದ್ದು ನೆನಪಿಟ್ಕೊಂಡು ಮತ್ತು ಮಾಡ್ತೀಯ ಅಂತಂದ್ರೆ ಎಷ್ಟು ಇರ್ಬೇಕು ನಿನ್ನಲ್ಲಿ ಪಾಪ ಕರ್ಮ ಹೇಳ್ಕೊಂಡು ಹೋಗತ್ತೆ. ಅದು ಮತ್ತು ಪುಣ್ಯ ಇದ್ರ ಸಂಘದಿಂದ ದೂರ ಇದ್ದ ಅಲಿಪ್ತಾಗಿ ಇದ್ಕೊಂಡು ಈ ವಿಚಾರದ ತೊಡಗಾಕ ಪ್ರೇರಣೆ ಆಕೈತಿ. ಇಲ್ಲ ಅಂದ್ರೆ ಪ್ರೇರಣೆ ಆಗುದಿಲ್ಲ. ಏನ್ ಬೇಕಾದಂತ ವಿಕಾರ ಹೊಂದುವಂತ ಪ್ರಸಂಗ ಇರ್ಲಿ, ಅಲ್ಲಿ ಮನಸ್ಸು ವಿಕಾರ ಆಗ್ಬಂದು ಏನ್ ಸಚ್ಚಿದಾನಂದದ ಕಡೆಗೆ ಮನಸ್ಸು ಯಾವಾಗಲೂ ನಿರಂತರ ಯಾರ್ದ ಹರಿತಿರ್ತೈತಿ ಅವರಿಗೆ ಬ್ರಹ್ಮಚಾರಿಗಳು ಅಂತಾರೆ. ಬ್ರಹ್ಮದ ಕಡೆ ಮನಸ್ಸು ಹರಿದು ಬ್ರಹ್ಮಾಕಾರ ಆಗ್ಲಿಕ್ಕೆ ಯಾವೊಂದು ಪ್ರಯತ್ನ ಮಾಡ್ತೈತಿ ಅವಾಗ ಬ್ರಹ್ಮಚಾರಿ ಅಂತ. ಏನ್ ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧ ಇಲ್ಲ. ಮದುವೆ ಆದ್ರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದ. ಏನ್ ಇವ್ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ ಮನಸ್ಸು ಯಾಕಡೆ ಹೇರ್ತೈತಿ ನೋಡ್ಕೊ. ವಿಷಯದ ಕಡೆಗೆ ಹೇರ್ತೈತಿ ಅಂದ್ರೆ ಅವ್ ಬ್ರಹ್ಮಚಾರಿ ಹಂಗಕ್ಕನೆ. ನಾವು ಮದುವೆ ಆದ್ರೂ ಬ್ರಹ್ಮಚಾರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಏನ್ ಹಿತಾಹಿತ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಮನಸ್ಸು ಸ್ವಚ್ಛ ಆಗೈತೆ ನಮ್ಗೆ. ಅದು ಸತ್ಸಂಗದೊಳಗೆ ಸಿಗ್ತದೆ. ನಿರಂತರ ಸತ್ಸಂಗದೊಳಗೆ ಇದ್ದಾಗ ನಮ್ಮಲ್ಲಿ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ. ಪರಿಪಂಥಿನ ಅಂದ್ರೆ ವೈರಿಗಳಿಗಂತ. ರಾಗದ್ವೇಷಾದಿಗಳ ಇವ ನಿನ್ನ ವೈರಿಗಳು. ಇಹ ನಾನಾ ಏವ ಪಶ್ಯತಿ ಮೃತ್ಯುಷ ಮೃತ್ಯುಂ ಗಚ್ಚತಿ ಅಂತ. ಯಾವನು ಈ ಇಹದಲ್ಲಿ ಭೇದವನ್ನು ಕಾಣ್ತಾನ, ನಾನು ಬೇರೆ ದೇವರು ಬೇರೆ ಅಂತ ಯಾವ ತಿಳ್ಕೊಂಡಿರ್ತಾನ, ಅವ ನಾನಾ ಬಗೆಯ ಹೀನ ಜನ್ಮಗಳನ್ನ ತಾಳ್ತಾನ. ಏನ್ ನಾನಾ ಬೇರೆ ದೇವರ ಬೇರೆ ಅಂತ ತಿಳ್ಕೊಂಡ ಅನ್ಯವಾಗಿ ಕೈ ಮುಗಿದು ದೇವರಿಗೆ ನಡ್ಕೋದು ಪೂಜೆ ಮಾಡೋದು ಮಾಡ್ತಿರ್ತಾನ. ಅವ ಹೀನ ಜನ್ಮಗಳಿಗೆ ಕಾರಣೀಭೂತ. ಏನ್ ಹೌದು, ಮೃತ್ಯುವಿನಿಂದ ಮೃತ್ಯು ಹುಟ್ಟಾಕ ಜನ್ಮ ಇದಕ್ಕೆ ವಾಸನ ಕಟ್ಕೊಂಡಂಗ ತಿರ್ಗ ಭೋಗ ವಾಸನೆಗಳು ಯಾವಾಗ ನಾಶಕ್ಕವು ಅವಾಗ ನಾ ಯಾರಿದ್ದೇನೋ ತಿಳ್ಕೊಳಕ್ ಬರ್ತೈತಿ ನಮ್ಗೆ. ಹಂಗ ಒಳಗೆ ವಾಸನ ಇಟ್ಕೊಂಡು ನಾನಾ ದೇವರ ಐತೆ ಅಂದ್ರೆ ಸಾಧ್ಯನೇ. ಅವನು ವಿವೇಕದಿಂದ ನಾಶ ಮಾಡ್ಕೋ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊಂಡಾಗ ನೀನು ಅಂತಃಕರಣ ಸ್ವಚ್ಛಕತಿ. ಅವಾಗ ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತತಿ ಹಂಗ ಅಂತಃಕರಣ ನೀನು ಸ್ವಚ್ಛ ಆತ ಅಂದ್ರೆ ನೀ ಯಾರದಿ ಅನ್ನೋದು ನಿನಗೆ ಅನುಭವ, ಸ್ಪಷ್ಟವಾದಂತ ಅನುಭವ ಆಕೈತಿ. ಏನ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅನುಭವ ಮಾಡ್ಕೊಂಡು ಖಾತ್ರಿ ಮಾಡ್ಕೊಂಡ ಚಿಂತೆ ಕಡಿದೆ ಇದ್ದೇನೆ. ಬರೀ ಮಾಹಿತಿ ಮಾಡ್ಕೊಂಡಿ. ಮಾಹಿತಿ ಮಾಡ್ಕೊಂಡ್ರೆ ಚಿಂತೆ ಕಡಿದಿಲ್ಲ. ಅನುಭವದ ಕಡೆ ಎಲ್ಲ ಕೊಡ್ಬೇಕಾಕೈತಿ. ಅನುಭವನ ಶ್ರೇಷ್ಠವಾದದ್ದು. ಹಿತಾಹಿತ ತಿಳುವಳಿಕೆ ಇವನಲ್ಲಿ ಜಾಗೃತ ಆಗೈತೆ ಅನ್ನೋದು ಗುರ್ತೇನಪ್ಪಾ ಅಂದ್ರೆ ವಿಷಯದಲ್ಲಿ ಅವಾಗ ವೈರಾಗ್ಯ ಬಂದಿರ್ತದೆ. ಅದೇ ಅದ್ರ ಗುರ್ತು. ಹಿತವಿದ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯೇ ಸೂಚನೆ ಅಂತ. ನೀವು ವೈರಾಗ್ಯ ಬಂದೈತೆ ಅನ್ನೋದು ಏನು ಗುರ್ತು? ವಿಷಯದಲ್ಲಿ ವೈರಾಗ್ಯ, ಅದ ಅದ್ರ ಗುರ್ತು. ಏನ್ ವಿವೇಕ ಉದಯ ಆಗೈತೆ ಅಂದ್ರೆ ವೈರಾಗ್ಯ ಬಂದದ್ದು ಅದ್ರ ಗುರ್ತು. ವಿಷಯ ವಿರತಿಗೆ ನುತಿವೆತ್ತ ಶಮೆ ತಾನು ಸೂಚನೆ. ಏನ್ ನಮ್ಮಲ್ಲಿ ಮನೋನಿಗ್ರಹ ಬಂದು ಬಿಟ್ಟಿರ್ತೈತೆ. ಶಮೆ ಅಂದ್ರೆ ಮನೋನಿಗ್ರಹ. ಏನ್ ಶಮೆಗೆ ಸನ್ಮುಕ್ತಿ ಪದದೊಲುಮೆ ಸೂಚನೆ ಅಂತ. ಮುಕ್ತಿ ಒಲವು ಆಗೈತೆ ಅವಾಗ. ಯಾವ ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿರ್ತಾನ ಅವಾಗ ಮುಕ್ತ ಹೊಂದಬೇಕನ್ನುವಂತ, ಮುಕ್ತಿ ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಅವನಲ್ಲಿ ಯಾಕೈತಿ. ಮುಮುಕ್ಷತ್ವ ಬರ್ತದ. ಏನ್ ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆ ಸೂಚನೆ ಅಂತ. ನಾವು ಅಂಥ ಗುರುಗಳು ಯಾರದಾರ ಮುಕ್ತ ಆದಂಥ ಅನುಭವಿಗಳು, ಬ್ರಹ್ಮನಿಷ್ಠ ಗುರುಗಳ ಅವರ ಸೇವಾದೊಳಗ ತೊಡಗ್ತಾರೆ. ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದ ಮುಕ್ತಿ ಅಂತ. ಯಾಕಂದ್ರೆ ಅವ್ರ ಸಮೀಪದಾಗ ಇದ್ದಾಗ ಅಂತ ಯುಕ್ತಿಗಳು ವಿಚಾರಗಳು ನಮ್ಗೆ ದೊರಿತಾವ. ಅವ್ರ ಸಂಪರ್ಕದಾಗಿದ್ದರೆ ಅವ್ರ ಸಂಘ ಮಾಡಿದ್ರಿಂದ ಅದಕ್ಕೆ ಆಗಲಬಾರದು ಅಂತ.
ಪ್ರಾಣ ಹೋಗ್ತೈತೆ ಅಂದ್ರು ಅಂತ ಸಂಘವನ್ನು ನಾವು ಬಿಡಬಾರ್ದು. ಜಗತ್ನಾಗ ಏನು ಲಾಭ ಐತೆ ಅಂದ್ರು ಆ ಲಾಭಕ್ಕಿಂತ ಉಳ್ಕಿದ್ ಯಾವುದು ಲಾಭ ಇಲ್ಲ. ಸತ್ಸಂಗತಿಗೆ ಇಲ್ಲಿ ಸಿಗ್ತಕ್ಕಂಥ ಲಾಭ ಬಾಕಿ ಎದರೊಳಗೂ ನಿನಗೆ ಸಿಗುದು. ಬ್ರಹ್ಮನಿಷ್ಠರ ಸಂಘದಾಗ ಯಾವಾಗಲೂ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರುವಾಗಿ ಅಂಥಪ್ಪ ಗುರುವಿನ ಹತ್ತಲಿರಂದು ಸರ್ವಜ್ಞ ಅಂದ. ಇಲ್ಲ ಅಂದ್ರೆ ತಪ್ಪಿಸ್ಕೊಂಡೆ ಅಂತಂದ್ರೆ ಮತ್ತು ಈ ಜಡಬುದ್ಧಿ ಜಡಸಂಗದಿಂದ ನಮಗೆಲ್ಲ ದುಃಖ ಚಿಂತಿ ವ್ಯಸನ ಇವು ಹೋಗುವುದನ್ನೇ ಇಲ್ಲ. ಏನ್ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕನ್ನೋ ಹಂಗಿದ್ರೆ ಅಂಥವ್ರ ಸಂಘವನ್ನು ಮಾಡಿ, ಹೆಂಗಾರ ಮಾಡಿ ಸತ್ಸಂಗದೊಳಗೆ ತೊಡಗ. ಅಂತ ಮಹಾತ್ಮರ ಸಂಘ ಮಾಡಿ. ನಾವು ನೋಡೇವಲ್ಪ ಅವ್ರ ಸಂಘ ಹೋಗ್ಯವಳು ನಾವೆಲ್ಲ ಮತ್ತು ಜಡಬುದ್ಧಿ ಜಡಸಂಘದಲ್ಲಿ ಎಲ್ಲಿ ಕುಂತಿ ನಾವು. ನಿರಂತರ ಬೇಕಾಗೈತಿ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಆ ಸಂಘದಾಗ ಆಗಲಬಾರ್ದು. ಫಲ ಪಕ್ವವಾಗುವವರೆಗೂ ಆ ಫಲ ಗಿಡದಾಗ ಇರ್ಬೇಕಂತಾರಲ್ಲ, ಇಲ್ಲಾಂದ್ರೆ ಕರ್ಲಗಾಯಾಗಿ ಹೋಗ್ಬಿಡ್ತೈತೆ ಅದು. ಮಹಾತ್ಮರ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಅವರ ಮಾರ್ಗದರ್ಶನ ಉಪದೇಶ ಬೇಕಾಗೈತಿ. ಪೂರ್ಣ ಸ್ಥಿತಿ ಯಾಕೆ ಒಮ್ಮೆ ಹೋಗುದಿಲ್ಲ. ಜನ್ಮ ಜನ್ಮಾಂತರದ ವಾಸನೆಗಳೇನದಾವಲ್ಲ ಕೇಳ್ದಾಕ್ಷಣ ಹೋಗುದಿಲ್ಲ. ಮತ್ತು ಮೊದಲಿನ ಚಾಳಿ ಬಿಡು ಪುರುಷೋತ್ತಿಲ್ಲ ತನ್ನಂಗ ಮಾಡ್ಕೊಂತಾವು. ಮಾಡ್ಕೊಂಡು ಅದ್ರಾಗ ತೊಡಗಾಕಸ್ತಾವ. ಮತ್ತೆ ಮರ್ಸಿ ಬಿಡ್ತಾವ ನಿಮ್ಗೆ. ಮತ್ತು ಸಂಜೆಗೆ ಶಾಸ್ತ್ರ ಟೈಮ್ ನೆನಪಾದಾಗ ಅವಾಗ ಬರೋದಿತ್ತಾಗ. ಹೌದಿಲ್ಲ? ಅದಕ್ಕೆ ಸಂಘ ನಮಗೆ ಯಾವಾಗಲೂ ಬೇಕು. ಒಲವು ಬೇಕು. ಒಳಗೆ ಉತ್ಕಟ ಇಚ್ಛಾ ಇದ್ರೆ ಆಕೈತಿ ನಮ್ಗೆ. ಅಲ್ಲೇ ಒಲವು ಇರ್ಲಿಲ್ಲ ಅಂದ್ರೆ ಅಲ್ಲೇ ಇದ್ರೂ ಆಗುದಿಲ್ಲ. ಬ್ರಹ್ಮನಿಷ್ಠರ ಸಂಘದಾಗ ಪುಣ್ಯ ಕೆಚ್ಚಲೊಳಿದ್ದು ಉಣಲೊಲ್ಲದವನು ಇರವ ಅಂತ. ಅದಕ್ಕ ಹಾಲಿನ ಮಾಧುರ್ಯದ ಈ ಸವಿನ ಗೊತ್ತಿರೋದಿಲ್ಲ, ಬರೇ ರಕ್ತ ಇರ್ತೈತೆ. ಅಲ್ಲಿ ಬ್ರಹ್ಮನಿಷ್ಠರ ಸಂಘದಾಗ ಐತಂದ್ರು ಸುಧಾ ಅಲ್ಲಿ ಯಾರು ಏನು ಕೊಟ್ರು ಏನು ಎಲ್ಲಿ ಇಟ್ರು ಆ ವಿಷಯ ವಸ್ತುಗಳನ್ನ ಹುಡುಕ್ತೈತೆ ಅದು. ಹೌದಿಲ್ಲ? ಅಂತ ಸಂಘದಾಗಿದ್ರು ಅಂಥವು ಏನ್ ಮಾಡೋದು ಉಪಯೋಗ ಇಲ್ಲ ಅಂತ. ಅಲ್ಲೇ ಇದ್ರೂ ಹತ್ತುದಿಲ್ಲ ಅದು, ಒಲವು ಇರ್ಲಿಲ್ಲ ಅಂದ್ರೆ. ವಿಷಯದ ಕಡೆಗೆ ಒಲವು ಇತ್ತಂದ್ರೆ ಬ್ರಹ್ಮನಿಷ್ಠರ ಸಂಘದಾಗಿದ್ರೂ ಉಪಯೋಗ ಇಲ್ಲ. ಭೋಗ ವಾಸನೆಗಳ ನಾಶ ಆಗದ ಹೊರತು ನಮಗೆ ಸಮಾಧಾನ ಶಾಂತಿ ಸಿಗುವುದು ಸಾಧ್ಯನೇ ಇಲ್ಲ. ಅವು ಜನ್ಮ ಜನ್ಮಾಂತರದಿಂದ ಅವು ಬೇರ್ ಬಿಟ್ಬಿಟ್ಟವು ಭೋಗ ವಾಸನೆಗಳು. ವಿಷಯೇಂದ್ರ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನೆಗಳು ಅವು ಪೂರ್ಣ ನಾಶ ಆಗ್ಬೇಕು ನೋಡಿ. ಬುದ್ಧಿಯನ್ನು ಸಮಭಾವದಲ್ಲಿ ಇರಿಸಲಿಕ್ಕೆ ಹೊರಗಿನ ಯಾವ ಆಡಂಬರದ ಪೂಜೆ ಅದು ಬೇಕಾಗಿಲ್ಲ, ಯಾವ ಸಾಮಾನೂ ಬೇಕಾಗಿಲ್ಲ. ಅದು ವಿವೇಕದಿಂದ ವಿಷಮದ್ದೆಲ್ಲ ಕೈ ಬಿಟ್ಟು ಸಮದ ಕಡೆ ಎಲ್ಲ ಕೂಡಕ್ ಬರ್ತದೆ ನೋಡ್ರಿ. ನಿದ್ದೆ ಹತ್ತಿದಾಗ ಬುದ್ಧಿ ಸಮ ಇರ್ತದೆ ಇಲ್ಲ ಇಲ್ಲಿ. ಅವಾಗ ಹೊರಗಿನ ಸಾಮಾನ್ಯ ಯಾವ ಇರ್ತಾವನ ಇಲ್ಲಿ. ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದುವಾಗ ಇಲ್ಲ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಅವೆಲ್ಲ ಎದಕ್ಕೆ ಬೇಕಾಗ್ಯಾವ? ಆರಾಮ್ ತನ್ನಲ್ಲಿ ಅದ ಅನ್ನೋದು ಖಾತ್ರಿ ಆದಾಗ ಅದ್ರ ಕಡೆ ಎಲ್ಲ ಕೂಡಕ್ ಬರ್ತೈತಿ ನಮ್ಗೆ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ ಅಲ್ಲಿ ಆನಂದದ ಅನುಭವ. ಅಲ್ಲಿ ಯಾವರ ಅದಾವನಲ್ಲಿ ಯಾವ ಹೊರಗಿನ ವಸ್ತುಗಳು ಯಾವೂ ಇಲ್ಲ. ಅವಾಗ ಏನಾರ ಬೇಡ್ತೇನೆ ಅಲ್ಲಿ ನಿದ್ದೆ ಹೆಚ್ಚಾಗಿ ಏನಾರ ಬೇಡ್ತೀರೇನು? ಎಚ್ಚರಿಕೆಯಾಗ ಏನಾರ ಬೇಡೋದು ನೀವು. ಈ ವಿಚಾರ ನಮ್ಮಲ್ಲಿ ದೃಢಪಟ್ಟಂದ್ರೆ ಮನಸ್ಸು ಎತ್ತು ಹೋಗುದು. ನಮ್ಗೆ ವಿವೇಕ ಇಲ್ಲದಕ್ಕೆ ಮನಸ್ಸು ಹಂಗೆ ಹರಿದಾಡ್ತೈತೆ. ಅದು ಮನಸ್ಸು ಏನಾರ ಆಗುದು ಬಲಿ ಹಗರೈತಿ. ಏನೂ ಆಗದೆ ಇರುವುದು ಬಹಳ ಕಠಿಣದು. ಯಾವ ಜೀವನ ವೃತ್ತಿ ಅವಿಕಾರಿಯಾದಂಥ ವಸ್ತುವಿನ ಕಡೆಗೆ ಹರಿತಿರ್ತೈತಿ ಅವನ ಮನಸ್ಸು ವಿಕಾರ ಆಗುದಿಲ್ಲ. ನಾವು ವಿಕಾರ ಆಗುವಂತ ವಸ್ತುಗಳ ಕಡೆಗೆ ಮನಸ್ಸು ಹರಿತೈತೆ ಅಂದ್ರೆ ಮನಸ್ಸು ಅದು ವಿಕಾರ ಆಗುದಿಲ್ಲ. ನೀವು ಅಲ್ಲದನ್ನ ಜನ್ಮ ಜನ್ಮಾಂತರ ಹಿಡ್ಕೊಂತ ಬಂದಿರಿ ಅಂದಲ್ಲೇ ಹಣೆ ಬರ ಹಿಂಗ ಹಾಕೊಂಡು ಕುಂತೈತೆ. ನೆನಪು ಮಾಡ್ಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದ್ರೆ ಆತ್ಮ. ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ನೆನಪು ಮಾಡ್ಕೊ. ಅದರ ಬಗ್ಗೆ ಕೇಳು, ಅದರ ಬಗ್ಗೆ ಮನನ ಮಾಡು. ಈ ಜಡ ವಸ್ತುಗಳ ನೆನಪು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಅನಾತ್ಮ ಚಿಂತನೆ ಒಳಗ ಕಾಲ ಕಳೆಯಕ್ಕೆ ಹೋಗಬಾರ್ದು.
ಗದ್ಗಿ ಗೊಂಬಿಗೆ ನಡ್ಕೊಂತೇ ಹೊಂತಿರಲ್ಲ, ಅವ ಆರಾಮ್ ನಿನ್ ತಲೆ ತುಂಬತದೆ ಅದು ಗದ್ಗಿ ಗೊಂಬಿ. ಜಗತ್ತಿನ ತುಂಬಾ ರಗಡದಾವು ಮಹಾತ್ಮರ ಗದ್ದಿಗೆ. ಶ್ರುತಿ ಏನ್ ಹೇಳ್ತದ? ಎಲ್ಲಿ ಮಹಾತ್ಮರ ಜೀವಂತ ಇರ್ತಾರ ಅಲ್ಲಿ ಹೋಗಿ ನಿನ್ನ ಸಂಶಯಗಳನ್ನು ನಿವಾರಣೆ ಮಾಡ್ಕೋ. ಗದ್ಗಿಗೆ ಹೋಗಿ ನಡ್ಕೋ, ಸಂಶಯ ಕಳೀತೈತೆ ಅಂತ ಹೇಳಿಲ್ಲ. ಏನ್ ನೀನ ಎಲ್ಲವನ್ನ ತಿಳಿತಿಲ್ಲ, ಅವು ನಿನ್ನನ್ನು ತಿಳಿತವ. ಗದ್ದಿಗೆ ನೀನ್ ತಿಳಿತೈತೆ, ನೀನ ಗದ್ಗಿ ತಿಳಿತೀವ. ತಿಳುವಳಿಕೆ ಉಳ್ಳವ ನೀ ಹೆಚ್ಚಿನವ ಏನ ತಿಳಿಸಿಕೊಡೋದು ಹೆಚ್ಚಿಂದು? ಅರ್ವ ಶ್ರೇಷ್ಠ ಹೌದಿಲ್ಲ, ತಿಳುವಳಿಕೆನ ಶ್ರೇಷ್ಠ. ಅದು ನಿನ್ನಲ್ಲಿ ಐತಿ, ನೀನ ಅದಾರಿ. ನಿನಗಿಂತ ಶ್ರೇಷ್ಠವಾದಂತ ವಸ್ತು ಯಾವುದು ಇಲ್ಲ ಅನ್ನೋದನ್ನ ಗಟ್ಟಿ ತಿಳ್ಕೊನಿ. ತನ್ನ ಬಿಟ್ಟುಕೊಟ್ಟು ಇಲ್ಲದ ಹೇಳ್ಕೊಂತ ಅದನ್ನ ಬರೀ ಅದನ್ನ ಕೇಳ್ಕೊಂತ ಕಾಲ ಕಳೆದ್ರೆ ಎದಕ್ಕೆ ಬಂತ್ರಿ ಅದು? ಅದಕ್ಕೆ ನಿನ್ನ ಬಗ್ಗೆ ನೀನ್ ಯಾರು? ಅರು ಸ್ವರೂಪನ ನೀನದಿ, ದೇವರ ನೀನದಿ ಅನ್ನೋದು ತಿಳ್ಕೊ. ನಿನ್ನಲ್ಲಿ ಐತಿ ಪವರ್. ಅದು ನಿನಗೆ ನಂಬಿಕಿಲ್ಲ, ನಿನ್ನಲ್ಲಿ ವಿಶ್ವಾಸ ನಿನಗಿಲ್ಲಲ್ಲೋ. ಯಾರನ್ನು ನಂಬಕ್ ಹೋಗ್ಬೇಡ, ನಿಮ್ಮನ್ನ ನೀವು ನಂಬ್ರಿ ಅಂತ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ, ಏನ್ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ಅಂತ ನಿಮ್ಮನ್ನ ನೀವು ನಂಬ್ರಿ. ಯಾಕೆ ಯಾವಾಗಲೂ ಇದ್ದ ವಸ್ತು ನೀವು, ಕೆಡ್ಲಾರ್ದಂತ ವಸ್ತುನ ನೀವು ಅದಿರಿ ಅನ್ನೋದನ್ನು ನಂಬು. ನಾವು ಬಿಟ್ಟು ಬಿಟ್ಟೇವದನ್ನ, ನಮ್ಮನ್ನು ನಾವು ಮರ್ತ ನಾವು ಅಲ್ಲದನ್ನು ನಾವು ಕೆಟ್ಟು ಹೋಗುದು ನಾವು ನನ್ನದು ಅಂತ ಎಷ್ಟು ಗಟ್ಟಿ ಹಿಡ್ಕೊಂಡು ಕೂತೀವಿ. ನಾನು ಸಾಯ್ತೀನಿ, ನಾನು ಹುಡ್ತೀನಿ, ನನಗ ಏನಾರು ಆಗೈತಿ ಅಂತ. ನಿನಗೇನು ಆಗಿಲ್ಲೋ, ನೀ ಅಲ್ಲದ್ರೊಳಗಾಗೈತಿ, ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ, ನಿನಗೆ ಅನ್ಯವಾಗಿದ್ದದ್ರೊಳಗಾಗೈತಿ, ನಿನಗೇನು ಆಗಿಲ್ಲ. ಒಮ್ಮೆ ಇದನ್ನ ವಿಚಾರದಿಂದ ನೋಡ್ಕೋ, ಖಾತ್ರಿ ಮಾಡ್ಕೊ. ವಿಚಾರ ಇಲ್ಲದ ಮೂಲಕ ಅವಿವೇಕಿಗಳಿಗೆ ಇದು ನಾನು ಅಂತ ತಿಳ್ಕೊಂಡೇನು, ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ಯಾವುದಾದ್ರೂ ಸ್ವತಃ ನಾವು ವಿಚಾರ ಮಾಡಿ ಖಾತ್ರಿ ಮಾಡ್ಕೊಳ್ಳೋದ ಹೊರತು ಪ್ರಯೋಜನಕ್ಕೆ ಬರುವುದೂ ಇಲ್ಲ. ಸ್ವತಃ ನಾವು ಇದನ್ನ ಅನುಭವ ಮಾಡ್ಕೊಳ್ಳೋದು. ಸ್ವಂತ ಪ್ರಜ್ಞೆ ಬೇಕು ನೋಡ್ರಿ. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಇದನ್ನ ಹೊಂದಾಕಾಗೋದಿಲ್ಲ. ಈ ಲೋಕದ ವಸ್ತುಗಳು ಸುಖ ಕೊಡ್ತಾವ, ಪರಲೋಕದ ವಸ್ತುಗಳು ಸುಖ ಕೊಡ್ತಾವ ಅಂತ ಅವುಗಳ ಸಂಬಂಧ ಏನು ಕರ್ಮಗಳನ್ನು ಮಾಡ್ತೀಯಲ್ಲ, ಅದು ತಾಪದಾಯಕದ ಅನ್ನೋದು ಹೊಳಿವಲ್ದ ನಮಗೆ. ಏನು ಮಾಡಿದರೂ ಸುಖ ಇಲ್ಲ. ಏನು ಕಲಿತೊಡದೆ, ಏನು ಯತ್ನದಲ್ಲಿ ಏನು ಮಾಡಿದೊಡೇನು ಎಲ್ಲವೂ ಕಾಣನದ ಬೆಳೆದೆಂಗಳಂದದೆ ವ್ಯರ್ಥವಾಗಿರುವುದು ಅನ್ನೋದು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತೋ ಹೊಳಿತೈತಿದಂತಿದ್ರಂತ ಈ ಜಗತ್ತಿನಾಗ ಏನ್ ಮಾಡಿದ್ರು ಲಾಭ ಇಲ್ಲ. ಅದಕ್ಕೆ ಅದನ್ನು ತಿಳಿದು ಅದರ ಕಡೆ ಉದಾಸೀನ, ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಕೇವಲ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ಅದರ ಲಾಭವನ್ನು ನಾವು ಮಾಡ್ತೀವಿ. ಮನುಷ್ಯ ಕುಲದ ಜನನದ ಲಾಭ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ಬಗ್ಗೆ ನಮಗೆ ಬೇಕಾದದ್ದು ನಮ್ಮಲ್ಲೇ ಐತೆ ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ ಮಾಡ. ಈ ತೋರೆಡುವಂತ ಯಾವ ವಿಷಯ ವಸ್ತುಗಳಲ್ಲಿ ಅದು ಇಲ್ಲ ಅನ್ನುವಂತ ವಿಚಾರ ನಮ್ಮಲ್ಲಿ ದೃಢಪಡಬೇಕು. ಯಾವಾಗ ಈ ಅನ್ಯದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ಬೇಕು. ಅದು ಹೋತಂದ್ರೆ ಮನಸ್ಸಿಗೆ ನೆಮ್ಮದಿ, ಸದಾ ಆನಂದದ ಭಾವದಾಗಿರಾಕ ಬರ್ತದೆ. ಅದು ಒಳಗಿತ್ತು ಅಂತಂದ್ರೆ ನಿನಗೆ ನೆಮ್ಮದಿನ ಕೊಡುದಿಲ್ಲ. ಕುಂಡ್ರಾಕ ಹಚ್ಚುದಿಲ್ಲ, ನಿಂದ್ರಾಕ ಹಚ್ಚುದಿಲ್ಲ, ಟೈಮ್ ಆಯ್ತು ಹೇಳಿನ ಎಬಸ್ಕೊಂಡು ಹೋಗ್ತದೆ. ಹೌದಿಲ್ಲ? ಅದು ಹೋತಂದ್ರೆ ನಿನಗೆ ಹೊತ್ತು ಎಳೆ ಹೋದದ್ದ ಗೊತ್ತಾಗ. ಏನ್ ಎಷ್ಟು ವರ್ಷ ನಾವಿಲ್ಲಿ ಕುಂತೇವನು ಸುಧಾ ಖಬರ. ಏನ್ ಆ ವಾಸನೆಗಳ ಪೂರ್ಣ ನಾಶ ಆಗಿಬಿಟ್ಟು ಒಂದು ಏನ್ ಇಹಲೋಕ ಮತ್ತು ಪರಲೋಕದ ಭೋಗಾದಿಗಳ ಬಗ್ಗೆ ತಿಳಿದವರು ಕರ್ಮ ಸಂಚಯವನ್ನು ಮಾಡಕ್ ಹೋಗುದಿಲ್ಲ. ಅದ್ರಾಗ ನಮ್ ಕರ್ತವ್ಯನ ಇಲ್ಲ, ನಾವು ಅವನ ಯೋಗ್ಯ. ಕರ್ಮದಿಂದ ವಿಷಯ ವಸ್ತುಗಳು ಪ್ರಾಪ್ತಿ ಆಗ್ತವ. ನಿತ್ಯ ಸುಖದ ಪ್ರಾಪ್ತಿ ಕರ್ಮದಿಂದ ಆಗುದಿಲ್ಲ. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ಜ್ಞಾನಕ್ಕಾಗಿ ಮುಖ ಕೊಡ್ಬೇಕಾಗೈತೆ ಹೊರತು ಕರ್ಮದಿಂದ ನಮಗೆ ಏನೂ ಲಾಭ ಇಲ್ಲ ಅಂತ. ಅದು ನಮ್ಮ ಕೆಲಸ ಅಲ್ಲ ಅಂತ ತಿಳ್ಕೊಂಡ ಅವ ಯೋಗಿ. ಕರ್ಮಗಳಲ್ಲಿ ನನ್ನ ಕರ್ತವ್ಯ ಇಲ್ಲ ಅಂತ.
ತಾನು ಮಾಡುದಿಲ್ಲ, ಇನ್ನೊಬ್ಬರಿಗೆ ಮಾಡಂತೂ ಅವ ಹೇಳಕ್ ಹೋಗುದು. ಕರ್ಮವನ್ನು ಬೋಧಿಪನೇ ನಿಜ ಗುರು. ಏನಾರ ಮಾಡಪ್ಪ, ನೀ ಸುಖದಿಂದ ಇರ್ಬೇಕಾದ್ರೆ ಏನಾರ ಮಾಡಂತೇಳಿ ಏನೂ ಮಾಡುದು. ಏನ್ ಸುಮ್ಮನ ಇದ್ದಾಗ ಇದ್ದಕ್ಕಿದ್ದಂಗೆ ಅನುಭವ ಮಾಡ್ಕೊಳಕ್ ಬರ್ತೈತೆ. ಏನಾರ ಮಾಡಿ ಅದನ್ನ ಹೊಂದಾಕ್ ಬರ್ತೈತೆ ಆರಾಮ. ಸುಮ್ಮನೆ ಇದ್ದಾಗ ಅನುಭವ ಬರ್ತೈತೆ, ಹೌದಿಲ್ಲ? ನಿದ್ದೆ ಮಾಡ್ಬೇಕಾದ್ರೆ ಏನಾರ ಮಾಡಿದ್ದೀನಿ ಅಲ್ಲಿ? ದಿನನಿತ್ಯ ನಾವು ನಿದ್ದೆ ಮಾಡ್ತೇವೆ, ಏನಾರ ಮಾಡಿದ್ದೀನಿ ಅಲ್ಲಿ? ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಾವು ಅನುಭವಿಸಕ್ ಬರ್ತೈತೆ ಅದನ್ನ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಏನಾರ ಮಾಡಕ್ ಹೊಂಟೇನ ಮಾಡ್ಕೊಂತ ಹೋಗ. ಏನಾರ ಮಾಡೋದ್ರಿಂದ ದನ ಆತಿಲ್ಲ, ಏನಾರ ಮಾಡಿದಾಗ ದನದಿಲ್ಲ. ಎಚ್ಚರ ಆದ ಕೂಲೆ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಾಕಾಯ್ತು, ಪಡ್ಕೋತೈತೆ ಅದು ಮನಸ್ಸಂಗ, ಅದಕ್ಕೆ ದನು ಆಗೈತಿ. ಅವ್ನು ಮಾಡೋದು ಬಿಟ್ಟಂದ್ರೆ ದನು ಕೊಡು, ದನು ಹೊಂದು ಇದ್ದಲ್ಲಿ ದನು ಆಕೈತಿ. ಇವ್ಯಾವು ಇಲ್ದಲ್ಲಿ ವಿಷಯದ ಸಂಪರ್ಕ ಭೋಗ ಎಚ್ಚರ ಆದ ಕೂಲೆ ಚಾಲವಾತಪ್ಪ ವ್ಯಾಪಾರ ಮಾಡಿ 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 ದನು ಆತ. ಆರಾಮಿರ್ಬೇಕಂತ ಮಾಡಿದಿ ಮತ್ತು ದನು ಆಗುದನ್ನ ಅಂತ ಕಾರ್ಬಾರನ ಮಾಡ್ಕೊಂತ ಕುಂತೀನಿ. ಸುಮ್ಮನೆ ಇದ್ಬಿಟ್ಟಿದ್ರೆ ದನು ಆಗೋ ಪ್ರಸಂಗ ಎಲ್ಲಿ ಬರ್ತಿತ್ತು? ಮನಸ್ಸೆಲ್ಲ ಉಡ್ಯಾಡ್ತೈತಿ, ಎಚ್ಚರದಾಗ ಉಡ್ಯಾಡಿ ಬಳಲ್ತೈತಿ ಅದು ಮನಸ್ಸು. ಅದಕ್ಕೆ ವಿಚಾರದಿಂದ ಮನಸ್ಸನ್ನ ಹಿಂದಕ್ಕೆ ಸರಿಸು. ಎಚ್ಚರಿಕೆಗೆ ಬಂದ ಮ್ಯಾಗ ಓಡಾಡುವ ಮನವನು, ಜಾಗರಣದೋಳು ಎಡೆಯಾಡಿ ಬಳಲುವ ಮನವನು ಓಜೈಮ್ ನಿಲ್ಲಿಸಿ. ಅದನ್ನ ವಿಚಾರದಿಂದ ನಿಲ್ಲಿಸು. ಯಾಕೆ ತಿರುಗ್ತಿಲಿ ಮನಸ್ಸು? ಅದ್ರಾಗ ಏನೈತಿ? ರೂಪಕ್ಕೆ ಹೋಗ್ತೈತಿ, ಗಾಯನಕ್ಕೆ ಹೋಗ್ತೈತಿ, ರುಚಿಗೆ ಹೋಗ್ತೈತಿ, ವಾಸನೆಗೆ ಹೋಗ್ತೈತಿ, ಸ್ಪರ್ಶಕ್ಕೆ ಹೋಗ್ತೈತಿ. ಎದರೊಳಗೂ ಇಲ್ಲ ಅನ್ನೋದು ಅದಕ್ಕೆ ಮನದಟ್ಟು ಮಾಡಿಕೊಡ್ಬೇಕು ಮನಸ್ಸು. ಅದ್ರೊಳಗಿಲ್ಲಲೇ ಮನಸ್ಸು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ಅದಿಲ್ಲ. ಸುಳ್ಳ ಯಾಕೆ ಅದ್ರ ಬೆನ್ನತ್ತಿ ಅವುಗಳ ಪ್ರಾಪ್ತಿಗಾಗಿ ಮಾಡುವ ಕರ್ಮ ಎಲ್ಲ ವ್ಯರ್ಥ ಐತಿ ಅನ್ನೋದು ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಏನ್ ಮಾಡವ ಮಾಡಿ, ಏನ್ ಮಾಡವ ಗಳಿಸಿ ಆ ಸಂಪರ್ಕ ಮಾಡಿ ಏನು ಸುಖ ಹೊಂದಿದೆ? ಎಷ್ಟು ಸಲ ಆಯ್ತು ಹುಟ್ಟಿಟ್ಟು ಬಂದು ಇದನ್ನ ಮಾಡ್ಕಾಕತ್ತಿ ನೀನು? ಮಾಡಿದ್ದ ಮಾಡಕ್ಕೆ ಸುಭಾಯ ದಾಸ. ಹೊಸ ಅದು ಏನೈತೆ ಹೇಳು? ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಹೌದಿಲ್ಲ? ಅದನ್ನ ಗಳಿಸೋದು ಮತ್ತು ವಿಷಯಗಳ ಪ್ರಾಪ್ತಿ ಮಾಡ್ಕೋದು, ಅವುಗಳ ಸಂಪರ್ಕ ಮಾಡೋದು. ಹುಟ್ಟಿಟ್ಟು ಬಂದು ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ಇದನ್ನ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ ಅಂತ. ಇನ್ನೂ ನಿನಗಿದು ವಾಯ್ ಕಾಣಿಸುವಲ್ಲ, ನಿನಗೆ ಇನ್ನೂ ಇದನ್ನ ಮಾಡ್ಬೇಕಂತೀಯ? ವಿವೇಕವಂತಗ ಹೊಳಿತೈತಿದು. ಎಲ್ಲೋ ಒಬ್ಬ ವಿಚಾರವಂತಗ ಇದೆಲ್ಲ ಮಾಡೋದೆಲ್ಲ ವ್ಯರ್ಥಪ ಅಂತ ಯಾವ ಹೊಳಿತೈತಿ, ಅವಾಗ ಸ್ವಾಭಾವಿಕವಾಗಿ ವೈರಾಗ್ಯ ಬರ್ತದೆ. ಅವ ವಿಷಯದಲ್ಲಿ ವಿಮುಖ ಸರಿತಾನ. ಆ ವೈರಾಗ್ಯ ಬರ್ತಾ ನಮಗೆ ಇದು ಅನುಭವ ಬರ್ತದೆ. ವಿಷಯೇಂದ್ರ ಸಂಪರ್ಕ ಭೋಗದಲ್ಲಿ ವಿಮುಖನಾಗದ ಹೊರತು, ಅಂದ್ರೆ ಪ್ರಾಪಂಚಿಕ ಸುಖ ಏನೈತಲ್ಲ, ಈ ಲೋಕದಾತಿ ಪರಲೋಕದ ಸುಖದಲ್ಲಿ ವೈರಾಗ್ಯ ಬರದ ಹೊರತ ನಮಗಿದು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು. ಇನ್ನ ಅದ್ರಾಗ ಹಣಿಕೆ ಆದ ಬೇಕು ಇದು ಬೇಕನ್ನ ನಾವು ಏನು ತಿಳಿಬೇಕು? ಬೇಕಾಕ್ ಹಚ್ತೈತೆ ನೀನು. ಏನಾರ ಬೇಕು ಅದನ್ನ ಗಳಿಸ್ಬೇಕನ್ನೋ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ ನೋಡಂತ ಶಿವಾನಂದ ಅಜ್ಜವ್ರು ಹೇಳ್ತಾರೆ. ನಾನು ಅದನ್ನ ಹೊಂದಬೇಕು, ನಾನು ಅದನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ. ಈ ಜಗತ್ತಿನಾಗ ಏನಾರ ಪ್ರಾಪ್ತಿ ಮಾಡ್ಕೊಂಡು ಏನು ಪ್ರಾಪ್ತಿ ಮಾಡ್ಕೊಂಡ್ರು ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಎಲ್ಲೋ ಒಬ್ಬಗೆ ಇದು ಹೊಳಿತೈತಿ ಅಂತ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಇದು ಹೊಳಿತೈತಿ. ಜನ್ಮ ಹೋಗೋ ತನಕ ನೀವು ವಿಚಾರ ಮಾಡಿದ್ರೆ ಹೊಳದ್ರೆ ಪುಣ್ಯ ನಿಂದಂತ. ಕರ್ಮದ ಫಲಗಳೆಲ್ಲ ಸಾಕಷ್ಟು ದುಃಖದಿಂದ ಕೂಡ್ಯಾವು. ಕರ್ಮಕಾಂಡ ಏನ್ ಮಾಡುದು? ಅದು ಕತ್ತಲೆ ಒಳಗಿನ ಕರ್ಮ, ಕತ್ತಲೆಯನ್ನು ಕಳೀಲಾರ್ದು. ಈ ಹೊಟ್ಟಿ ತುಂಬಿಸ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿರಲ್ಲ, ಎಂದಿಗೆ ತುಂಬೇಕ್ರಿ ಅದು ಹೊಟ್ಟಿ? ಬ್ರಹ್ಮ ಕಪಾಲ. ಹೊಟ್ಟಿ ತುಂಬಿಸಿ ಸುಖ ಹೊಂದಿದವ್ರು ಯಾರದಾರ ಜಗತ್ನಾಗ? ಎಷ್ಟು ತಿನ್ಕೊಂತ ಬಂದಿ, ಎಷ್ಟು ಸಲ ಶರೀರ ಧಾರಣ ಮಾಡಿ, ನೀ ತಿಂದದ್ದು ಎಷ್ಟು ಆಗಿರ್ಬೇಕು ಈಗ? ಯಾಕ್ರಿ? ಎಷ್ಟು ಸಪ್ತ ಸಮುದ್ರದಷ್ಟು ಕುಡ್ದಿ ಹಾಲ? ಯಾಕ್ರಿ?
ನೀ ಕುಡ್ದದ್ ಹಾಲು ಇವೆಲ್ಲ ತಿನ್ನುವಂತ ವಸ್ತುಗಳು ಎಲ್ಲ ಎಷ್ಟಲ್ಲಿ ಯಾಕಿಲ್ಲದಷ್ಟಾಗಿ ಗುಡ್ಡದಷ್ಟ ಪರ್ವತದಷ್ಟ ಬಿದ್ದು ಅವನ್ನೆಲ್ಲ ಬಿಟ್ಟು ಬಂದಿ. ಆದ್ರೂ ತೃಪ್ತಿ ಆಗವಲ್ಲ ನಿನಗೆ, ಇನ್ನೂ ಬೇಕಂತಿದೆ. ಏನ್ ತಿಂಬುವುದರಿಂದ ತಿನ್ನೋ ಲಾಲ್ಸ ಕಡಿಮೆ ಆಕೈತಿ ನೋಡ್ಕೋರಿ. ಹೆಂಗ ಅದನ್ನ ನಾವು ನಾಲ್ಗೆ ರುಚಿಗೆ ಬೆನ್ ಹತ್ತೀವಿ, ಹಂಗ ಅದ ಬೇಕಂತೈತಿ. ಮತ್ತು ನಾಳೆ ಅದ ಇನ್ನೂ ಬೇಕು ಹಪಾಪಿ ಹಚ್ಚ. ಅದು ತೃಪ್ತಿ ಪಡಿಸಕ್ ಆಗುದನ್ನ ಇಲ್ಲ. ಇಂದ್ರಿಯಗಳನ್ನ ತೃಪ್ತಿ ಪಡಿಸಿದವ್ರು ಯಾರ್ದಾರ ಜಗತ್ತಿನೊಳಗಂತ? ಎಲ್ಲಾ ತರದ ಅನುಕೂಲ ಇದ್ರು ತೃಪ್ತಿ ಪಡಿಸಕ್ ಆಗುದಿಲ್ಲ. ಏನ್ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಏನ್ ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸೋದಂದ್ರೆ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಅವನ್ ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ಅದಕ್ಕೆ ಅದು ಉದಾಸೀನ ಮಾಡೋದ್ರಿಂದ ಅದರಿಂದ ನಮಗೆ ಪಾರಾಗತದೆ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ, ದೋಷ ಕಂಡಾಗ ಉದಾಸೀನ ಭಾವ ಬರ್ತದೆ. ಏನ್ ಅದ್ರ ದೋಷ ದರ್ಶನ ಆಗದ ಹೊರತು ನಮ್ಗೆ ಅದ್ರ ಬಗ್ಗೆ ಉದಾಸೀನ ಭಾವ ಬರೋದು. ನಮಗೆ ಇಲ್ಲಿ ತನಕ ವಿಷಯದ ಸಂಪರ್ಕ ಭೋಗದ ಮುಖಾಂತರ ಉಂಡು ಸುಖ ಉಳ್ದತಿನೋ ಸಂಗ್ರಹ ಮಾಡಿ ಇಟ್ಟಿರಿ, ನೋಡ್ಕೋರಿ. ಧನ ಕನಕಾದಿಗಳನ್ನು ಸಂಗ್ರಹ ಮಾಡಬಹುದು. ಅದರಿಂದ ಏನ್ ಲಾಭ ಮಾಡ್ಕೊಂಡಿ? ಅವನಕ್ಕೆ ಹಾಕುವಂತನ ಜೀವನ ಎಲ್ಲ ಹಾಳ ಆತಲ್ಲ. ಎಲ್ಲಿ ಹೋಗಕ್ಕಾಗಲಿ, ಬಹಳಷ್ಟು ಸಂಗ್ರಹ ಮಾಡಿ. ಭಾಳ ಲಗೇಜ್ ಮಾಡಿದಂದ್ರೆ ಪ್ರವಾಸ ಸುಖಕರಾಕತಿನ. ಲಗೇಜ್ ಇತ್ತಂದ್ರೆ ಅತಿ ಶ್ರೀಮಂತಿಕೆನೂ ಇದಕ್ಕೆ ವಿಘ್ನಾಕತಿ, ಅತಿ ಬಡತನೂ ಇದಕ್ಕೆ ವಿಘ್ನಾಕತಿ. ಇದನ್ನ ತಿಳ್ಕೊಳಿಕ್ಕೆ. ಅತಿ ಸೌಕರ್ಯ ಇತ್ತಂದ್ರೆ ಎಲ್ಲಿ ಬಿಡೋ ಮರ, ನಮ್ಗೆ ಎಲ್ಲಿ ಪುರ್ಸೋತಕತಿ. ಅತಿ ಬಡತನ ಇದ್ದಂದ್ರೆ ಪಾಪ ಅದು ದುಡ್ಕೊಂಡ ತಿನ್ಬೇಕು. ಇವತ್ತು ಎಲ್ಲಿ ಹೋಗಾಕ ಅದಕ್ಕೆ ಟೈಮ್ ಇಲ್ಲ. ಏನ್ ಅದಕ್ಕೆ ಎರಡೂ ನಮ್ಮನ್ನ ಇದನ್ನ ತಿಳ್ಕೊಳಿಕ್ಕೆ ಅಡ್ಡಿ ಹಾಕವಲ್ಲ. ಅತಿ ಬಡತನೂ ಇರಬಾರ್ದು, ಅತಿ ಶ್ರೀಮಂತಿಕೆನೂ ಇರಬಾರ್ದು. ಎಷ್ಟು ಅಷ್ಟರ ಕೃತ್ಯಕ್ಕೆ ಇದ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು. ನಾವು ಎಲ್ಲಾರು ಹೋಗ್ಬೇಕಂದ್ರೆ ಆಗುದಿಲ್ಲ. ಅದಕ್ಕೆ ಮೊದಲ ಸ್ಥಾನ ಪ್ರತ್ಯಾಹಾರ ಬೇಕು ನಿನಗೆ. ಅಷ್ಟರ ಕೃತ್ಯಕ್ಕೆ ಇತ್ತಂದ್ರೆ ನಡಿಯೋ ಮರ ಹೋಗೋಣ ಅಂತಾನ. ಇವ್ ಇತ್ತಂದ್ರೆ ಬಿಟ್ಟು ಹೋಗಾಕ್ ಒಲ್ಲೆ ಅಂತಾನ. ಯಾರು ಮರ ಇದನ್ನೆಲ್ಲ ನನಗೆ ಹೋಗಾಕ್ ಆಗುದಿಲ್ಲ ಮರ ಅಂತ ಯಾಕೆ ಹಿಡ್ಕೊಂಡು ಕುಂತಾನ ನೋಡಿ. ಬಿಟ್ಟು ಹಾರ ಕೆಡ್ತದಿದು. ಅದಕ್ಕೆ ಸಂಚಾರ ಮಾಡೋ ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರೆ, ಇದ್ರ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ಬೇಕಾದ್ರೆ ಸಂಚಾರ ಮಾಡ್ಕೊಂತ ಇರ್ಬೇಕು. ನಾವು ಜಗದ ಆಸಕ್ತಿ ಹೋಗ್ತೈತಿ, ಎದ್ರ ಬಗ್ಗೆನೂ ಆಸಕ್ತಿ ಉಳಿದ್ರು ನಾವು. ಅಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅನ್ನೋದು ಏನು ಉಳಿದ್ರು ನಾವು. ಏನ್ ಮೊದಲ ಅದಕ್ಕೆ ಸಂಚಾರ ಮಾಡಂತ ಯಾಕೆ ಹೇಳೋದು? ಹಳ್ಳಿಗೆ ಒಂದು ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಮೊದಲ ಅವನ ನೇಮಗಳನ್ನು ಮಾಡ್ಯಾರ. ಅವನು ದೊಡ್ಡ ಊರಿತ್ತಂದ್ರೆ 4-5 ದಿನ ಇರ್ಬೋದಲ್ಲಿ. ಭಾಳ ಸಣ್ಣ ಹಳ್ಳಿ ಇತ್ತಂದ್ರೆ ಒಂದೇ ದಿನ ಇರ್ಬೇಕು. ಮತ್ತೆ ಬೇಸರಕೈತಿ ಹೊಳ್ಳಿ ಅವ್ರ ಮನೆಗೆ ಹೋಗಕೈತಿ ಅಂದ್ರೆ ಇದೇನು ಉಪಾಯದ ಕಾಯಮ ಇಲ್ಲೇ ಇರ್ತೈತಿ ಇದನ್ನು. ಬೇಸರಕೈತಿಲ್ಲ. ಅಪ್ಪುರಿ ಆಗ್ಬೇಕು, ಯಾಕೆ ಬಂದಿತ್ತು ಬರಾಕಿಲ್ಲೋ ಇದಂತ. ಹೌದಿಲ್ಲ? ಹಂಗ ನಾವು ಬೇಸರ ಆಗದಂಗ ಜೀವನ ಸಾಗಿಸ್ಬೇಕು. ಯಾರಿಗೂ ಬೇಸರ ಆಗ್ಬಾರ್ದು. ಎಲ್ಲ ಗಾಂವತಿ ಬರಬರಿ ತಿಳ್ಕೊಂಡು ಅಲ್ಲೇ ಮೆಟ್ಟು ಉರಿದ್ರೆ ಯಾಕ್ರಿ ಸಿಗ್ತೈತಿ ಅಂತೇಳಿ ಮಾಡಬಾರ್ದಂಗ. ಏನ್ ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು ಅಂತ ಯಾಕೆ ಹೇಳ? ಆಸಕ್ತಿ ಹುಡ್ತತಿ. ಕಾಯಂ ಒಂದ ಜಗದಾಗಿದ್ದೆ ಅಂದ್ರೆ, ಒತ್ತಟೆ ಊರಾಗ ಒಂದ ಮನೆಯಾಗ ಇದ್ದೆ ಅಂದ್ರೆ ಆ ಜಗದ ಆಸಕ್ತಿ ನಂದಿದು ಅನ್ನೋದು ಹುಡ್ತೈತಿ ನಿಮ್ಗೆ. ಏನ್ ಅದಕ್ಕೆ ಬಾಳ ದಿನ ನಡಿ ಮತ್ತೊಂದು ಊರಿಗೆ ಹೋಗೋಣ ಅಂತಿದ್ರು. ಅದು ಇದ ಜಾಗ ಊರಿಗೆ ಇದು ಆಸಕ್ತಿ ಹುಡ್ತೈತಿ, ಮತ್ತೊಂದು ಊರಿಗೆ ಹೋಗೋಣ ನಡಿ ಚಿಗರ್ಪಟ್ಟಿಗೆ ನಾವು ಅಂತಿದ್ರು. ಅದು ಏನ್ ಹಂಗ ಇದ್ದು ತೋರಿಸಿದ್ರು. ಅದು ಎಲ್ಲಿ ಕಾಯಂ ಇರಲಿಲ್ಲ. ಏನ್ ಅದು ನಿನ್ನ ಬಂಧನಕ್ಕೆ ಆಗ್ತೈತಿ. ಕಾಯಂ ಇದನ್ನ ಹಿಡ್ಕೊಂಡು ಕುಂತ ಅಂದ್ರೆ ನೀನು ಬಿಟ್ಟು ಹೋಗಕ್ಕಾಗುದಿಲ್ಲ. ನಿನ್ಗೆ ಎಲ್ಲಿ ಹೋಗಕ್ಕಾಗುದಿಲ್ಲ. ನಾಳೆ ವಾಸನ ಕಟ್ಕೊಂಡು ಅಲ್ಲೇ ತಿರುಗ್ಬೇಕು, ಅಲ್ಲೇ ಸುಳ್ದಾಡ್ತೈತೆ. ಏನ್ ಎದ್ರ ಮ್ಯಾಗೂ ಡಿಪೆಂಡ್ ಆಗೋಂಗಿಲ್ಲ, ಅವಲಂಬನ ಮಾಡೋಂಗಿಲ್ಲ, ಎದನ್ನು ಅವಲಂಬಿಸೋದಿಲ್ಲ. ನೋಡ್ ನೀವು ಅತಿಯಾದ ವ್ಯಾಮೋಹ, ಅತಿ ಮಮತೆ ನಿನ್ನಲ್ಲಿ ಬೇರ್ ಬಿಡ್ತೆ ಅಂದ್ರೆ ಅದ್ರ ಮ್ಯಾಗ ಪ್ರೇಮ ಇರ್ತೈತಿ, ಎಲ್ಲ ಸುಳ್ದಾಡ್ತೈತಿ. ಅದು ಹೊಲದ ಮ್ಯಾಗ ಇತ್ತಂದ್ರೆ ಬರೀ ಹೊಲದ ತ್ವಾಳ ನರಿಯಾಗಿ ಇಲ್ಲೇ ಹುಡ್ತೈತಿ. ನಂದಿದು
ಬದುವ ನೋಡಕ್ ಹೋಗತಿ, ಯಾರು ಹೊಡೆದಾರು ಬಿಟ್ಟಾರು ಇದನ್ನ ನೋಡ್ತೈತಿ, ಬರೀ ಅದನ್ನ ನೋಡು. ಇದನ್ನ ಕಲ್ತಲ್ವ ನೀನು, ಇದನ್ನ ಕಲ್ತೀನಿ. ಜೀವನ ಎಲ್ಲ ಹಾಳಾತಲ್ಲ ನಿನ್ಗೆ, ಅದ್ರ ಬೆಣ್ಣೆ ಐತಿ ಅಂತ. ನನ್ನ ಮನಿ, ನನ್ನ ಹೊಲ, ನನ್ನ ಮಕ್ಕಳು, ಇವೆಲ್ಲ ಅತಿ ಮಮತೆ ಸಲ್ಲದು ಅಂದ. ಏನ್ ಇದ್ರಿಗೆ ಪೂರ್ತಿ ಕಷ್ಟ ಅವು ನಾಟಕ ಅದಲ್ಲ. ಪಾತ್ರ ಮಾಡುವಾಗ ಏನ್ ನಾಟಕ ಮಾಡ್ತೀಯಲ್ಲ, ಯಾಕ್ರಿ ಹಚ್ಕೊಳ್ದಂಗ ಹೆಂಗ ಆಟ ಆಡ್ತೀಯ ಹಂಗ ಆಟ ಆಡಿದನಂತ. ಬಾಳೆದ ಆಟ ಹೆಂಗ ಹಚ್ಕೊಳ್ದಂಗ ಆಡ್ತೀವಿ ನೋಡು. ಇದೊಂದು ನಾಟಕ ಕಂಪನಿನ ಹೌದಿಲ್ಲ. ಆ ಪಾತ್ರಕ್ಕೆ ಅನುಸಾರವಾಗಿ ಅಷ್ಟೇ ಅದ. ಮತ್ತೆ ಅದನ್ನ ಉದಾಸೀನ ನಾ ಬೇರೆ ಇದನ್ನ ತಿಳ್ಕೊಂಡು ಆಟ ಆಡಿದ. ಇದು ಶಾಶ್ವತವಾದದ್ದಲ್ಲ, ಇದು ಸುಳ್ಳದ ತಿಳ್ಕೊಂಡು ಸುಳ್ಳಿರ್ಬೋದು ಈ ಆಟವು. ನಾನೀ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವನ್ನು ಮಾಡುವೆ ಅಂತ. ಹಂಗ ಆಟ ಆಡ್ಬೇಕು. ಬಲ್ಲವರೆಲ್ಲ ಹಂಗ ಮಾಡಿದ್ರಿಲ್ಲ. ಇದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ವಿಷಮ ಸಂಸಾರ, ಇದನ್ನ ಕನಸು ಅಂತ ತಿಳ್ಕೋರಿಪ ಅಂತ. ಬಾಳ ಹೇಳೋದು ಕೇಳೋದ್ರಾಗ ಏನಿಲ್ಲ. ಏನ್ ಅವಾಗ ಶಿವಾನಂದ ಅಜ್ಜವರು ಎಲ್ಲಿ ಊರಿಗೆ ಹೋಗ್ತಾರ ಅಲ್ಲಿ ಹೋಗಿ ಅಟ್ರು ಬಂದ್ ಕುಂದು 80 ಮಂದಿ ಶಿಷ್ಯರು ಬಂದು ಜಮಾ ಆಗ್ಬಿಡವ್ರ. ಸಣ್ಣ ಊರ ಇತ್ತು, ಅಟ್ರಿಗೆ ಹಿಡಿಯನಾಗುದಿಲ್ಲ. ಬಾಳ ಹೇಳೋದು ಕೇಳೋದು ಏನು ಇದ್ರಾಗ ಈಗ ಇಲ್ಲ. ಇದೆಲ್ಲ ಕನಸಂತ ತಿಳ್ಕೊಂಡು ಬಾಳೆ ಮಾಡಿದ್ವಿ, ಸುಳ್ಳು ತಿಳ್ಕೊಂಡ ಮಾಡಿದ್ರಂತ. ಮತ್ತೆ ಜಗ ಬಿಟ್ಟಿದ್ರಂತ. ಇಲ್ಲಾಂದ್ರೆ ಒಂದೇ ಊರಾಗ ಬಂದು ಜಮಾ ಮೆಟ್ಟ ಹಾಕಿಬಿಡವ್ರು ಅಟ್ರು. ಅವ್ರನ್ನೆಲ್ಲ ಹಿಡಿಬೇಕಲ್ಲ. ಆರ್ಬಾರ ನಮ್ಮ ಸೈನ್ಯ ಬಾಳ ಐತಿಪಾ, ನಾವು ಮತ್ತೊಂದು ಊರಿಗೆ ಹೋಗ್ತೀವಿ ಅಂತ. ಏನ್ ವಿಷಯಗಳ ಮುಖಾಂತರ ಸುಖದ ಸಂಗ್ರಹ ಮಾಡಕ್ಕಾಗುದಿಲ್ಲ. ಏನ್ ವಿಷಯದ ಸಂಪರ್ಕ ಹೋಗ ನಮಗೆ ದುಃಖದಿಂದ ತುಂಬೇದ ಅನ್ನೋದು ಹೊಳಿಬೇಕಲ್ಲ. ವಿಷಯದ ವ್ಯಾಮೋಹ ಯಾವಾಗ ನಾಶ ಆಕತಿ ಆವಾಗ ನಮ್ಮ ಕೆಲಸ ಮುಗಿದಂಗ ನೋಡಿ. ಮತ್ತೇನಾರ ಮಾಡ್ಬೇಕನ್ನೋದು ಉಳಿದಿಲ್ಲ ಅಲ್ಲಿ. ಏನಾರ ಮಾಡ್ಬೇಕನ್ನೋದು ಐತಿ ಅಂದ್ರೆ ಅಲ್ಲಿ ಕಾಮ ಐತಿ ಅಂತ. ಬಯಕೆಗಳದಾವ, ತೃಪ್ತಿ ಇಲ್ಲ. ಅವುಗಳನ್ನು ಪಡಿಬೇಕನ್ನೋ ಆಶಾ ಕರ್ಮಗಳನ್ನ ತೇಕಾಕ ಹಚ್ಚೋದು ಅದ ನಮ್ಗೆ. ಯಾಕೆ ತೇಗ್ತೇವ್ ನಾವು ಖಬರ್ ಆಗಿತ್ತು. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೀವಿ? ಈ ತೇಕುದು ಇವುಗಳ ಪ್ರಾಪ್ತಿಗಾಗಿ, ವಿಷಯಗಳ ಪ್ರಾಪ್ತಿಗಾಗಿ ನಾ ಏನ್ ಮಾಡ್ಬೇಕಪ್ಪ? ಏನಾರ ಮಾಡ್ಬೇಕು. ನಿಜವನ್ನ ತಿಳಿದ ಮ್ಯಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ನಾವು ಕರ್ಮಗಳನ್ನು ಮಾಡ್ಬೇಕು, ಅವುಗಳ ಪ್ರಾಪ್ತಿಯನ್ನು ಮಾಡ್ಕೊಂಡು ಅವುಗಳನ್ನ ಹೊಂದಿ ಸುಖ ಹೊಂದಬೇಕನ್ನೋ ಇಚ್ಛಾ ಅವನಲ್ಲಿ ಉಳಿದಿಲ್ಲ. ಯಾಕೆ ಬೇಕಾದದ್ದು ಸಿಕ್ಕ ಮ್ಯಾಗ ಬೇಡಿಕೆಯಲ್ಲಿ ಉಳಿದಿತ್ತು. ಏನ್ ನಾನಾ ಅದೇನು ಅನ್ನೋದು ಹೊಳದ ಮ್ಯಾಗ ಬೈಕೆಗಳು ಯಾವುವು ಉಳಿದಿಲ್ಲ ನಮ್ಗೆ. ಅದಕ್ಕೆ ಯಾವುದು ಕೊರತೆ, ಬಯಕೆಗಳು ಇಲ್ಲದ, ಬೇಡಿಕೆ ಇಲ್ಲದ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದು ನಮ್ಮ ಕೆಲಸ. ಕಾಮ ಯಾವಾಗ ಹೋಯ್ತು, ನಾಶ ಆತು, ಅವಾಗ ನಮ್ಮ ಕೆಲಸ ಮುಗಿದಂಗ ನೋಡಿ. ಕಾಮ ಸುಟ್ತೆ ಅಂದ್ರೆ ಅವಾಗ ಯಾವುದೇ ತರದ ತೊಂದರೆ ಆಗುದಿಲ್ಲ. ಏನಾರ ಮಾಡ್ಬೇಕನ್ನೋದು ಉಳಿದಿಲ್ಲ. ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೀತಿರ್ತದೆ. ಎದ್ರ ಬಗ್ಗೆನೂ ಚಿಂತೆ ಉಳಿದಿಲ್ಲ. ನಾನಿದ್ದೇನೆನ್ನುವಂತ ತಿಳುವಳಿಕೆ ಯಾರಲ್ಲಿಲ್ಲ. ಅದು ಎಲ್ಲಿಂದರ ಬಂತನ? ನಿಮ್ಮೊಳಗೆ ಇದ್ದದ್ದು, ಅದು ಯಾವಾಗಲೂ ಇದ್ದದ್ದು. ಏನ್ ಎಲ್ಲಿಂದಲೂ ಬಂದಿಲ್ಲ. ಅದ ಇರುವಂಗ ಐತೆ ಅದು. ನಾನಿದ್ದೇನೆನ್ನುವ ತಿಳುವಳಿಕೆ ಸಾಲಿ ಕಲ್ತ ಮ್ಯಾಗ ಗೊತ್ತಾತ ನಿನಗೆ. ಏನು ಮೊದಲ ಐತು? ನಾನಿದ್ದೇನೆನ್ನುವ ತಿಳುವಳಿಕೆ ಯಾವುದರ ಕರ್ಮದ ಫಲ ಅನ್ನೋದು. ಏನಾರ ಮಾಡಿದ ಮ್ಯಾಗ ಗೊತ್ತಾಗೈತೇನ ನೀ ಇದ್ದೇನನ್ನೋದು? ಏನಾರ ಮಾಡಿ, ಏನಾರ ಉಂಡ, ಎಲ್ಲಾರ ಹೋಗಿ ಸುಖ ಹೊಂದ್ಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸ್ಯಾವ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಿನ್ನೊಳಗೆ ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಅದನ್ನ ಅನುಭವ ಮಾಡ್ಕೋಬೇಕಾಗಿಲ್ಲ. ಸ್ವಂತ ಪ್ರಜ್ಞೆ ಬೇಕು ನೋಡಿ. ಸ್ವತಃ ನಮ್ಮಲ್ಲಿ ಜಾಗೃತ, ನಮ್ಮ ಪ್ರಜ್ಞೆ ಸ್ವಂತ ಜಾಗೃತ ಆಗ್ಲಿಲ್ಲ ಅಂದ್ರೆ ಯಾರು ಬಂದು ಹೇಳಿದ್ರು ಅದು ಉಪಯೋಗ ಆಗುದು. ಯಶ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಅಂತ. ಎಷ್ಟು ಶಾಸ್ತ್ರಗಳು ನಮ್ಮನ್ನು ಎಚ್ಚರಿಸಿದ್ರು ನಾವು ಸ್ವತಃ ವಿಚಾರ ಮಾಡದ ಹೊರತು ನಮಗದು ಉಪಯೋಗ ಬರುದಿಲ್ಲ. ಏನ್ ಶಾಸ್ತ್ರ ಮಹಾತ್ಮರು ಹೇಳಿದಂತ ಮಾತು ಶಾಸ್ತ್ರ ಅಂದ್ರೆ, ಮಹಾತ್ಮರ ವಚನನ ಶಾಸ್ತ್ರ. ಅದು ಏನ್ ಮಾಡ್ತದೆ ನಮಗೆ? ನೆನಪಿಗೆ ತಂದ್ಕೊಡ್ತದೆ. ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡ್ಬೇಕಾಗಿದೆ.
ಯಾರು ಇದ್ರ ಲಾಭ ಮಾಡ್ಕೋತಾರ ಅವ್ರಿಗೆ ಜನ್ಮ ಸಾರ್ಥಕ ಆಗೈತೆ, ಅವ್ರ ಜನ್ಮ ಹುಟ್ಟಿದ್ದಕ್ಕೂ ಸಾರ್ಥಕ. ಬಾಕಿದವ್ರಿಗೆ ಎಲ್ಲಿ ಮತ್ತು ಇದ್ರ ಬೆನ್ನ ಹತ್ತಿ ತಿರುಗ್ತೇವನ್ನ ಅವ್ರಿಗೆ ಹೋಗ್ರಿ ಒತ್ತಾಯದಿಂದ ಅದು ಕೆಲಸ ಆಗುದಿಲ್ಲ. ಫೋರ್ಸೇಬಲ್ ಮಾಡೋಂಗಿಲ್ಲ. ಸುಖ ಹೊಂದ್ಬೇಕು, ತಿಳ್ಕೋಬೇಕು ಅನ್ನೋರ್ಗೆ ಎಷ್ಟೇ ಇವು ಕೆಲಸ ಇದೆ. ಕುರುವಂತು ಕರ್ಮಾಣಿ ಪಠಂತು ಯಜ್ಞಾನಿ ಯಜಂತು ಪಠಂತು ಕರ್ಮಾಣಿ ಯಜಂತು ಯಜ್ಞಾನಿ ಆತ್ಮೀಕ ಬೋಧೇನ ವಿನಃ ಮುಕ್ತಿರ್ನ ಭವತಿ ಜನ್ಮಶತೇನ ಅಂತ. ಹೌದು, ನೀ ಜಗತ್ತಿನೊಳಗೆ ಏನು ಶಾಸ್ತ್ರ ಪಠನ ಮಾಡು, ಯಜ್ಞ ಮಾಡು, ಯಾಗ ಮಾಡು, ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡಿಕೊಳ್ಳೋದ ಹೊರತಾಗಿ ಅವೆಲ್ಲ ವ್ಯರ್ಥ ಅಂದ. ಎಲ್ಲ ಕರ್ಮಗಳು ನಿರರ್ಥಕ ಅಂದ. ಏನ್ ವಿಷಯದ ಆಶಾ ಸಂಬಂಧ ಮಾನವ ಏನೆಲ್ಲ ಹೊಲಸ ಕಾರ್ಬಾರ ಮಾಡ್ತಾನ. ಅದು ಮುಂದಿನ ಹಣೆ ಬರ ಏನು ಅನ್ನೋದ ಖಬರಿಗೆಟ್ಟು ಮಾಡ್ತಾನ. ಎಂತೆಂತ ಜನ್ಮಗಳ ಕಾಲ ಕೂತಾವ್ ನೋಡ್ಕೋರಿ. ಎಲ್ಲಿ ಪರಾಗವ್ ನೀವು ಹೀನ ಕರ್ಮಗಳನ್ನ ಮಾಡಿ ಯಾರ ಮಾಪ್ ಮಾಡೋರು ಅದಾರ ಅಂತಿದ್ರಿ. ಅದನ್ನ ಅನುಭವಿಸೇ ತೀರ್ಬೇಕಾಗೈತಿ ಮಾಡಿದ ಕರ್ಮವನ್ನು ನಾವು. ಅದಕ್ಕೆ ಮಹಾತ್ಮರು ಎಚ್ಚರಿಗೋಸ್ಕರ ಮಾಡಬೇಡ ತಮ್ಮ ಅವನ್ನೆಲ್ಲ. ಆದ್ರೂ ಮಾಡ್ತೇವೆ ಅಂದ್ರೆ ಏನ್ ಮಾಡುದು? ಅದ್ರ ಫಲ ಉಣ್ಣಬೇಕಾಗೈತಿ. ಹೇಳ ಮಗ ಉಣದ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಯಾರಿಗೂ ಕೆಡಕ ಬಯಸಿಕೊಳ್ಳಪ್ಪ, ಒಳ್ಳೆಯದನ್ನ ಮಾಡು. ಏನ್ ಯಾವಾಗಲೂ ಅಂತವರ ಸಂಘ, ಒಳ್ಳೆಯವರ ಸಂಘ ಮಾಡು. ಅಂತ ಸಂಸ್ಕಾರ ನಿನ್ನಲ್ಲಿ ಮಾಡಿ ಕೊಡುದಿಲ್ಲ. ಉತ್ತಮರ ಸಂಘ ಹೀನ ಕೃತಿಗಳನ್ನು ಮಾಡ್ಲಿ ಮಾಡಾಕ ಹಚ್ಚುದಿಲ್ಲ. ಇಂಥ ಜಡ ಬುದ್ಧಿ ಜಡ ಸಂಘ ಮೋಸ ಮಾಡೋವ್ರ ಸಂಘ ಮಾಡಿದ್ರೆ ನಿನಗೂ ಅದ್ರಂಗ ತನ್ನಂಗ ಚಲೋ ಆಗಿಬಿಡ್ತೈತೆ. ಯಾರ ಸಂಘ ಮಾಡ್ತೀಯ ಅಂತ ಅದು ತಗೊಂಡ್ಬಿಡ್ತೈತಿ. ಅದ ಹೌದಿಲ್ಲ? ತಡೆಯಲಿಕ್ಕೆ ತಗೊಂಡ್ಬಿಡ್ತೈತ್ರಿ ಅವಾಗ. ಎಮ್ಮಿ ಕೂಡ ಆಡಿ ಆಕಳನ್ನು ಕೆಡ್ತಿ ಅಂತಾರಲ್ಲ, ಹಂಗ ಉತ್ತಮ ಸಂಸ್ಕಾರ ಇದ್ದಾವ ಹೀನ ಸಂಸ್ಕಾರದ ಸಂಘ ಮಾಡಿ ಮಾಡಿ ಖಾಲಿ ಹಾಕೊಂಡಿರ್ತಿ ಬಾಯಿಲಿ. ಹೌದಿಲ್ಲ? ಇಲ್ಲೇ ಕುಂತ ಬರೇ ಊರು ಸಾಬ್ರಿ ಇಂಥವು ಇಲ್ಲದ ಗಿಲ್ಲಾ ತಗೊಂಡ ಮಾಡಿ ಸಮಾಧಾನ ಶಾಂತಿ ಕೆಡಿಸ್ಕೊಂಡು ಕುಂದಿರ್ತೇವೆ. ವಿವೇಕವಂತರ ಹಂತಲೇ ಹೋಗೋಂಗಿಲ್ಲ. ಅವಿವೇಕಿಗಳ ಸಂಘ ಮಾಡಿ ನೀನು ಅವಿವೇಕಿ ಹಾಕೊಂಡು ಕುಂತೀಯ. ಮನುಷ್ಯಗೆ ಸಮಾಧಾನ ಶಾಂತಿ ಉಂಟು ಮಾಡುವಂಥವ್ರ ಸಂಘನ ಮಾಡೋದಿಲ್ಲ, ಸಮಾಧಾನ ಕೆಡಿಸೋವ್ರ ಸಂಘನ ಮಾಡೋದು. ಅಂಥವ್ರ ಸಂಘ ನಮಗ್ ಭಾಳ ಹಿಡಿಸ್ತತಿ. ಬದಿಲ್ಲ? ಉತ್ತಮರ ಸಂಘ ಹಿಡಿಸೋದಿಲ್ಲ ನಮ್ಗೆ ಯಾವಾಗ್ಲೂ. ಉತ್ತಮರ ಸಿಗಬೇಕಲ್ಲ, ನಮಗೆ ಸಿಗುದ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಜೀವೋ ಜೀವೇನ ಜೀವತಿ ಅಂತ. ಒಂದು ಜೀವವು ಮತ್ತೊಂದು ಜೀವಿಯನ್ನು ಕೊಂದು ಬದುಕಿದೆ. ಹೌದು, ಸಣ್ಣ ಪ್ರಾಣಿ ತಿಂದು ದೊಡ್ಡ ಪ್ರಾಣಿ ಬದುಕ್ತದೆ. ಈ ಜಗತ್ತಿನ ನಿಯಮ ಹಂಗೆ. ಏನ್ ಏಕತ್ವದ ಅನುಭವವನ್ನು ಪಡ್ಕೊಂಡವಾಗ ಶೋಕ ಮೋಹ ಎಲ್ಲಿಂದ ಬರಬೇಕು ಅಂತ. ಮೋಹ ಶೋಕ ಏಕತ್ವ ಅನುಪಶ್ಯತಃ ಅಂತ. ನೀ ಮಾಡಿದ ಕರ್ಮದ ಫಲ ತೀರ್ತಿ ಅಂದ್ರೆ ಮತ್ತೆ ತಿರುಗಿ ಇಲ್ಲಿ ಬರ್ಬೇಕಾಗತ್ತೆ. ಇದು ಮತ್ತೆ ಲೋಕ, ಇದು ಕರ್ತಾರನ ಕಮ್ಮಟ. ಏನ್ ಮಾಡ್ತಿ ಅದೆಲ್ಲ ನಿನಗೆ ಬೆಣ್ಣಾಗತ್ತೆ. ಇಲ್ಲೇ ನೀ ತಯಾರು ಮಾಡ್ಕೋದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಏನ್ ಕರ್ಮಗಳನ್ನು ಮಾಡ್ತೀವಿ ಅದೆಲ್ಲ ದಾಖಲಾತಿ ಆಕೈತಿ. ಇದಕ್ಕೆ ಅನುಗುಣವಾಗಿ ಮುಂದೆ ನಮ್ಮ ಜನ್ಮಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಏನ್ ಅದಕ್ಕೆ ಮನುಷ್ಯನ ಜನ್ಮದಾಗ ಬಹಳ ಎಚ್ಚರದಿಂದ ನಾವು ಏನ ಮಾಡ್ಬೇಕಾದ್ರು ಅದೆಲ್ಲ ದಾಖಲಾತಿ ಆಕೈತಿ. ತಿಳಿಗೇಡ್ತನದಿಂದ ಏನಾರ ಮಾಡಿದಿ ಅದರ ಫಲ ಉಣಬೇಕಾಗತ್ತೆ. ಜನ್ಮಾಂತರ ತಿರುಗಬೇಕಾಗತ್ತೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬಹಳ ಎಚ್ಚರದಿಂದ ಏನಾರು ಮಾಡ್ಬೇಕಾದ್ರೂ ವಿಚಾರ ಮಾಡಿ ಹೆಜ್ಜೆ ಇಡು. ಕಸಕ್ಕನ ಏನಾರು ಮಾಡಿಬಿಡ್ತೇವೆ ನಾವು. ಮಾಡಿದ ಕೂಡಲೇ ಅದರ ಫಲ ಉಣ್ಣಬೇಕಾಗತ್ತೆ. ಏನ್ ಎಲ್ಲ ದಾಖಲಾತಿ ಆಕೈತಿ. ಇಲ್ಲಿ ಹುಡುಕಿ ಜನ್ಮದಾಗ ಬರೇ ಅದು ಭೋಗ ಭೂಮಿ, ಮಾಡಿದ್ದನ್ನು ಊಟ ಮಾಡೋದಷ್ಟ. ಇಲ್ಲಿ ಕರ್ಮ ಭೂಮಿನೂ ಹೌದು, ಭೋಗ ಭೂಮಿನೂ ಹೌದು. ಇಲ್ಲಿ ಅಂತ ಏನು ಬಿತ್ತೈತಿ ಅಲ್ಲೆಲ್ಲ ಬೆಳಿತೈತಿ. ಇಲ್ಲಿ ಏನ್ ಒಗದತಿ ಬೀಜ ಎಲ್ಲ ಹುಡ್ತತಿ. ಇಲ್ಲಿ ಇದು ಈ ಮನುಷ್ಯನ ಜನ್ಮದೊಳಗೆ ಇದು ಮಾಡಿದ ಏನ್ ಬೇಕಾದ್ ಮಾಡ್ಕೊಂಡದ್ದೇನ. ಇದು ಮನುಷ್ಯನ ಜನ್ಮದಲ್ಲಿ ಮಾಡಿದ ತಪ್ಪಿಗಾಗಿ ಇವೆಲ್ಲ ನಾವು
ಹೀನ ಜನ್ಮಗಳನ್ನು ತಿರಬೇಕಾಗೈತಿ. ಅದಕ್ಕೆ ಇದು ಬಹಳ ಅರಿವಿನ ಜನ್ಮ ಶ್ರೇಷ್ಠವಾದದ್ದು. ಏನು ಬೇಕಾದ್ದು ಮಾಡ್ಕೊಳಿಕ್ಕೆ ಬರ್ತದೆ, ಇಲ್ಲ ಅವಕಾಶ ಐತಿ ನಿನಗೆ. ನಾವು ಮರ್ತು ಬಿಟ್ಟೇವಿ, ಪಶು ಪಕ್ಷಿಗಳಂಗೆ ವ್ಯರ್ಥನ ನಡೆಸಿಬಿಟ್ಟೇವಿ. ಮನುಷ್ಯನ ಜನ್ಮದ ಕೆಲಸ ಏನಪ್ಪಾ? ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ಮುಕ್ತ ಆಗ್ಬೇಕಪ್ಪ, ಈ ಲಾಭ ಮಾಡ್ಕೋಬೇಕು ಅನ್ನೋದು ಹೊಳೆದನ ಇಲ್ಲ ನಮ್ಗೆ. ಎಲ್ಲಾ ತರದ ಅನುಕೂಲ ಐತೆ ಅಂದ್ರೂ ಮಾಡ್ಕೊಳಕ್ಕಾಗೋದು. ಮತ್ತು ಹೀನ ವಿಷಯಾದಿಗಳ ವ್ಯಾಮೋಹದಾಗ ಬಿದ್ದು ಅದ ವಾಸನ ಕಟ್ಕೊಂಡು ತಿರುಗು ಪಾಳೆ ಬರ್ತದೆ. ಈಗ ಅವಕಾಶ ಇದೆ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಳಿಕ್ಕೆ, ಭೋಗ ವಾಸನೆಗಳನ್ನ ನಾಶ ಮಾಡಿಕೊಂಡು ಮುಕ್ತ ಆಗ್ಲಿಕ್ಕೆ ಪ್ರತಿಯೊಬ್ಬರಿಗೆ ಇದು ಅವಕಾಶ. ಅದಕ್ಕೆ ಅದನ್ನ ಮಾಡ್ಕೊರಿ, ಈ ಲಾಭವನ್ನು ಮಾಡ್ಕೊರಿ. ವಾಸನ ನಾಶ ಮಾಡಿಕೊಂಡಾಗ ನಿನಗೆ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ನಿನಗೆ ಹಾನಿ ಐತಿ. ಯಾಕೆ? ವಾಸನೆಗೆ ಅನುಗುಣವಾಗಿ ಮತ್ತೆ ಜನ್ಮಗಳನ್ನು ಹೊಂದಬೇಕು. ಜನ್ಮ ಬರುದನ್ನ ಅದು ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ. ಈಗ ಜ್ಞಾನದಿಂದ ಈ ಎಲ್ಲ ಭೋಗ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ, ಮುಕ್ತ ಆಗ್ಲಿಕ್ಕೆ ಬರ್ತೈತಿ ನಿನಗೆ. ಅದನ್ನ ನಾವು ಮಾಡ್ಕೋಬೇಕಾಗೈತಿ ಪ್ರತಿಯೊಬ್ಬರು. ಈ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಾಕ್ತಿಲ್ಲ. ಇದ ನಿತ್ಯ ಇದರ ಅಭ್ಯಾಸದಿಂದ, ತತ್ವಜ್ಞಾನದ ಅಭ್ಯಾಸದಿಂದ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಅಂತಕ್ಕಣ ಪರಿಶುದ್ಧಿ ಆಕತಿ. ಯಾವಾಗ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾವು ಯಾರಿದ್ದೇವೋ ಅಂತ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೆ ಬರ್ತೈತಿ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ ಬರ್ತೈತಿ ವಾಸನ ನಾಶ ಮಾಡ್ಕೊಂಡಾಗ. ಇಲ್ಲ ಅಂದ್ರೆ ವಾಸನ ನಾಶ ಮಾಡ್ಕೊಳಕ ನೀನು ಪುರುಷತ್ವನೇ ಇರುವುದಿಲ್ಲ. ವಾಸನ ಕಟ್ಕೊಂಡು ತಿರುಗ್ತೈತೆ, ಅದು ನಿನ್ನ ಎಳ್ಕೊಂಡು ಹೋಗ್ಬಿಡ್ತೈತೆ. ಅವನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಅದನ್ನ ಮೊದಲು ಮಾಡ್ಕೊಳ್ಳುವಂತ ಕೆಲಸ. ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಬೇಕಂದ್ರೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದಿಂದ ಅವೆಲ್ಲ ಕ್ಷೀಣಕ್ಕೂ ಅಂತ ಹೋಗ್ತದೆ. ಅದಕ್ಕೆ ತಪ್ಪಿಸ್ಬೇಡ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಶ್ರವಣ ಮಾಡೋದು ಬಿಡಬೇಡ ಅಂತ. ಕೇಳುವುದು ಬಿಡಬಾರದು. ನಿರಂತರ ಎಲ್ಲಿವರೆಗೆ ಇದನ್ನಂದ್ರೆ ಪೂರ್ಣ ನಾಶ ಆಗಿ ಸಮಾಧಿ ಹತ್ತುವರೆಗೂ ಇದು ನಿರಂತರ ನಡಿಬೇಕು ನಮ್ಗೆ. ಏನ್ ಸಾಯೋದ್ರಲ್ಲಿ ನೀವು ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ. ಊಟಕ್ಕೆ ಅಸ್ತವ್ಯಸ್ತ ಆಕೈತ್ರಿ, ಅದಕ್ಕೆ ನಾ ಶಾಸ್ತ್ರಕ್ಕೆ ಬರುದಿಲ್ರಿ ಅಂತ. ಹೌದಿಲ್ಲ? ಹಂಗಾರ ಮಾಡಿದ್ರ ಯಾಕ್ರಿ? ಕಟ್ಕೊಂಡು ಬಾಲ ಇಲ್ಲ, ಹೋಗಿ ಹಿಂದಗಡೆ ತಿನ್ನಬೇಕಂದ್ರೆ ಮತ್ತು ತ್ರಾಸ ಆಕೈತ್ರಿ ನಮ್ಗೆ. ನಾವು ತಪ್ಪಿಸ್ಕೊಂಡ್ಬಿಡ್ತೇವೆ ಇದನ್ನ. ಸ್ವಲ್ಪ ಸಮಯ ಕೂಡ ಸತ್ಸಂಗದಿಂದ ಬಿಡಬೇಡ, ಅದನ್ನ ಬಿಟ್ಟಿರ್ಬೇಡ ಅಂತ ಹೇಳಿ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ದೊಡ್ಡ ಹಾನಿ ಐತಿ ನಿನಗೆ. ಯಾಕಂತ ವಾತಾವರಣದೊಳಗಲ್ಲಿ ಆ ಟೈಮ್ನಾಗ ಬೆರ್ತಿ ಅಂದ್ರೆ ಅದು ತನ್ನಂಗ ಮಾಡ್ಕೊಂಡ್ಬಿಡುತ್ತೆ. ಇದು ಅಮೂಲ್ಯವಾದಂತಹ ವೇಳೆ. ಮನುಷ್ಯನ ಜನ್ಮ ಪ್ರತಿಯೊಂದು ಕ್ಷಣ ಅತ್ಯಮೂಲ್ಯವಾದದ್ದು. ಅದರ ಸದುಪಯೋಗ ಮಾಡ್ಕೊಳ್ಳಿ. ಮನುಷ್ಯನ ಜನ್ಮದ ಆಯುಷ್ಯದ ವೇಳೆ ಏನದಲ್ಲ, ಅದನ್ನು ಸದುಪಯೋಗ ಮಾಡ್ಕೊಂಡದ್ದು ಅಂದ್ರೆ ಇದೇ ವೇಳೆ. ಇಂತಹ ಒಂದು ಮಹಾತ್ಮರ ಸಂಘ ವಿಚಾರಗಳನ್ನ ಕೇಳುವುದು ಹೇಳುವುದು ಮಾಡ್ಕೊಂತ ಇದ್ದ ವೇಳೆ ಇದ್ರೊಳಗೆ ಕಾಲ ಕಳೆಯುವುದು. ಹೆಚ್ಚು ವೇಳೆ ಇದ್ರೊಳಗೆ ಕಾಲ ಕಳೆದ್ರೆ ನಿನಗ ಲಾಭ. ಇದು ಹಾಳ ಪಂಟ ಪಡ್ಕೊಂತ ಜಗತ್ತಿನ ಸುದ್ದಿ, ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ, ಊರ್ ಸುದ್ದಿ, ಕಾಲ ಕಳೆದು ಅದಕ್ಕೆ ಒಂದು ಕೆಲಸ ಬಹಳ ಹೀನ ಜನ್ಮಕ್ಕೆ ಕಾರಣೀಭೂತ ಆಗ್ತದೆ. ಹೀನ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಇದ್ರೊಳಗ ನೀ ನಿತ್ಯ ಇದ ವಿಚಾರದೊಳಗೆ ದುಡಿದ ಉತ್ತಮ ಸಂಸ್ಕಾರ ಆಕತಿ, ಉತ್ತಮ ಜನ್ಮ ಬರ್ತತಿ. ಒಂದು ಜನ್ಮದೊಳಗೆ ಜ್ಞಾನೋದಯ ಆಕತಿ. ಅದಕ್ಕೆ ಇದನ್ನ ಬಿಡಬೇಡ್ರಿಪ್ಪ ಅಂತ ಒತ್ತು ಕೊಟ್ಟು ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಬಿಡ್ರಿ.